ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಿ? ತುಂಬ ಹುಡುಕ್ತೆ ಇವತ್ತು ಟ್ರಾವೆಲ್ ಮಾಡೋ ಟೈಮಲ್ಲಿ ಒಂದು ಕಡೆ ಖಾಲಿ ಜಾಗ ಸಿಗುತ್ತಾ, ನಿಮ್ಮ ಮುಂದೆ ಹೊಸ ಕಂಟೆಂಟ್ ತೊಗೊಂಬರೋಣ, ಒಂದಷ್ಟು ವಿಚಾರಗಳು ನನಗೇನು ಗೊತ್ತು ಅದು ನಿಮ್ಗೆ ಹೇಳೋಣ ಅಂತ. ಒಂದು ಜಾಗ ಸಿಕ್ಕಿದೆ, ಸೈಲೆಂಟಾಗಿದೆ. ಬಹುಶಃ ನನ್ನ ಮಾತು ಏನು ಹೇಳ್ತೀನಿ ಅದು ಇದು ನಿಮಗೆ ಕಮ್ಯುನಿಕೇಟ್ ಮಾಡಬೇಕನ್ನೋದಿದೆ. ಅದು ನಿಮ್ಮ ಮನಸ್ಸಿಗೆ ಮುಟ್ಟುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಕೊಡೋ ವಿಚಾರ, ಯಾರೋ ಸಾಫ್ಟ್ವೇರ್ ಇಂಜಿನಿಯರ್ಸು ನನ್ನ ಏಜ್ನವರು ಇಲ್ಲಿವರೆಗೂ ಕೊಟ್ಟಿಲ್ಲ, ನಾನು ನೋಡಿಲ್ಲ. ಸಾಫ್ಟ್ವೇರ್ ಅಂತಂದ್ರೆ ಬೇರೆ ಥರನೇ ಅನ್ಕೋತಾರೆ ಜನ. ಸೊ ಈಗ ನಾನು ಹಿಂದಿನ ಅಂದರೆ ನಮ್ಮ ಪೀಳಿಗೆಯಿಂದ ಶುರುವಾಗಿದ್ದ ಸಾಫ್ಟ್ವೇರು, ಆಮೇಲೆ ನಾವೇನು ಮಾಡಿದ್ವಿ, ಮುಂದೆ ಹೋಗ್ತಾ ಸಾಫ್ಟ್ವೇರ್ ಎಲ್ಲಿಗೆ ಹೋಗ್ತಾ ಇದೆ, ಅನಿತಾ ಫೌಂಡೇಶನ್ ಇದ್ರ ಬಗ್ಗೆ ಏನು ಮಾಡುತ್ತೆ, ಅದಕ್ಕೆ ವಿಚಾರ ಕೊಡ್ತೀನಿ ಇವತ್ತು. ಸ್ವಲ್ಪ ಇದು ಲೆಂತಿಯಾಗಿ ಹೋಗ್ಬೋದು, ಬಹುಶಃ ಇದು ಒಂದು ಒಳ್ಳೆಯ ವಿಚಾರ ಅಂತ ನಾನು ಅಂದ್ಕೊಂಡು ನಿಮ್ಮ ಮುಂದೆ ನಾನು ಎಲ್ಲದನ್ನು ತೊಗೊಂಬರ್ತಾಯಿದ್ದೀನಿ. ದಯವಿಟ್ಟು ಕೇಳಿ, ದಯವಿಟ್ಟು ತಮ್ಮ ಅಭಿಪ್ರಾಯ ತಿಳಿಸಿ, ದಯವಿಟ್ಟು ಇದ್ರ ಜೊತೆಗೂ ಸೇರಿಕೊಳ್ಳಿ. ಯಾಕಂದರೆ ಇದು ಒಬ್ಬರಿಂದ ಮಾಡೋ ಕೆಲಸ ಅಲ್ಲ ಅಂತ ನಾನು ಆವತ್ತಿಂದ ಹೇಳ್ತಾ ಇದ್ದೀನಿ. ಯಾಕಂದರೆ ನನ್ನ ಪ್ಲ್ಯಾನು ಭಾಳಷ್ಟು ಹೆಚ್ಚಾಗಿದೆ, ಅದು ನಾನು ಓಪನಾಗಿ ಹೇಳೋಕ್ಕಾಗ್ತಾಯಿಲ್ಲ. ಎಷ್ಟೋ ಕಮೆಂಟ್ಸನ್ನು ನಾನು ನೋಡಿದೆ, ಓದಿದೆ, ಮಾಡಿದೆ, ಎಷ್ಟೋ ವಿಚಾರಗಳು ನಾನು ಹೇಳ್ಕೊಳ್ಳಿಕ್ಕಾಗ್ತಾಯಿಲ್ಲ ನಿಮ್ಮ ಹತ್ರ. ಸೊ ಹಾಗಾಗಿ ನಿಮ್ಮ ಮುಂದೆ ಇದ್ರ ಬಗ್ಗೆ ಸೊ ಫಸ್ಟ್ ಸ್ಟೆಪ್, ನಂದು ಒಂದು 1992 ಅಲ್ಲಿಂದ ನಂದು ಕಂಪ್ಯೂಟರ್ ಜರ್ನಿ ಶುರುವಾಯಿತು. ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ಒಂದು ಫಸ್ಟು ಸೆಂಟ್ ಜೋಸೆಫ್ಸ್ ಕಾಲೇಜ್ ಈವ್ನಿಂಗ್ ಕಾಲೇಜಲ್ಲಿ ನಡೀತಾ ಇತ್ತು. ಒಂದು 7-7:30 ಮೇಲೆ ಸಿಕ್ಕೋರಲ್ಲ. ಸೊ ಅಲ್ಲಿಗೋಗಿ ಸ್ಟಡಿ ಮಾಡಿ, ಆಮೇಲೆ ನನ್ನ ಸ್ನೇಹಿತರೊಬ್ಬರಲ್ಲಿ ಲೆಕ್ಚರರ್ ಆಗಿದ್ದರು, ಅವ್ರ ಜೊತೆಗೆಲ್ಲ ಒಂದಷ್ಟೆಲ್ಲ ಕಲ್ತ್ಕೊಂಡು ಡಿಸ್ಕ್ ಆಪ್ರೇಟಿಂಗ್ ಸಿಸ್ಟಮ್ಮು, ಫಾಕ್ಸ್ ಪ್ರೋ ಇವೆಲ್ಲದನ್ನು ಒಂದಷ್ಟೆಲ್ಲ ತಿಳ್ಕೊಂಡು, ಆವಾಗ ಕಂಪ್ಯೂಟರ್ಸ್ ಅಂತಂದರೆ 186 ಶುರುವಾಯಿತು. 1982 ಬಿಲ್ಟ್. 1982ನಲ್ಲಿ ಅದು ಇಂಟೆಲ್ನವರು ಫಸ್ಟ್ ಇಂಟ್ರಡ್ಯೂಸ್ ಮಾಡಿದ್ರು. ಸೊ ಹಾಗಾಗಿ ಅದು 1992 ನಮ್ಮ ಭಾರತದಲ್ಲಿ ಕಂಪ್ಯೂಟರ್ ಅಂತಂದ್ರೆ ಎಲ್ಲ ವಾವ್. ನಾವು ಅದಕ್ಕಿಂತ ಮುಂಚೆ ನಾವು ಶುರು ಮಾಡ್ಕೊಂಡಿದ್ದು, ನಾವು ಐ ಥಿಂಕ್ ನಾನು ಒಂದು 6ನೇ ಕ್ಲಾಸು 7ನೇ ಕ್ಲಾಸಲ್ಲೂ ಇದ್ದೆ. ಆವಾಗಿಂದ ಟೈಪ್ ರೈಟಿಂಗ್ ಶುರು ಮಾಡಿಕೊಂಡೆ. ಅದಾದಮೇಲೆ ಶಾರ್ಟ್ ಹ್ಯಾಂಡ್ ಒಂದು ಸ್ವಲ್ಪ ಅಭ್ಯಾಸ ಆಯಿತು. ಬಹುಶಃ ನನ್ನ ಏಜ್ನವರು, ನನಗಿನ್ನ ಮುಂಚಿನವರೆಲ್ಲ ಇದನ್ನೆಲ್ಲ ಮಾಡಿದ್ದಾರೆ. ಈಗಿನ ಪೀಳಿಗೆಗೆಲ್ಲ ಇದೆಲ್ಲ ಫರ್ಗೆಟ್ ಇಟ್ ಅಂತ ಅದು. ಆಮೇಲೆ ಇದರಿಂದ ಮುಂದಕ್ಕೆ ನನಗೆ ಹೋಗಬೇಕು ಅಂತಂದಾಗ ಕಂಪ್ಯೂಟರ್ಸ್ ಇತ್ತು, ಕಂಪ್ಯೂಟರ್ ಕಲ್ತ್ಕೋಬೇಕಾಯಿತು. 186 ಆಯಿತು, 286, 386, 486, ಇಂಟೆಲ್ ಪೆಂಟಿಯಮ್ಮು. ಈ ರೆವಲ್ಯೂಷನ್ ನೋಡ್ಬಿಟ್ವಿ ನಾವು, ಯಾವ ಮಷಿನ್ ತೊಗೊಂಡ್ರೆ ಒಳ್ಳೆಯದು ಅಂತ. ಸೊ ಇಟ್ ಆಲ್ವೇಸ್ ಕೆಪ್ಟ್ ಆನ್ ಅಡ್ವಾನ್ಸಿಂಗ್. ಒಂದಾದ್ಮೇಲೆ ಒಂದು ಒಳ್ಳೆ ಕಂಪ್ಯೂಟರ್ಸು, ಒಂದಾದ್ಮೇಲೆ ಒಳ್ಳೆ ಪ್ರಾಡಕ್ಟ್ಸು, ಒಂದು ಐಡಿಯಾಸು, ಡೆವಲಪ್ಮೆಂಟ್ಸು. ಇದರಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟು ಫಸ್ಟು ಒಂದು ಇದು 5.25 ಅಂತ ದೊಡ್ಡ ಒಂದು ಫ್ಲಾಪಿ ಡಿಸ್ಕ್ ಬರೋದು. ಅದಾದಮೇಲೆ 3.5 ಹೋಯಿತು. ಅದಾದಮೇಲೆ CD-ROM ಬಂತು. ಅದಾದಮೇಲೆ USB ಸ್ಟಿಕ್ಕು. ಎಲ್ಲದಕ್ಕೂ ಯೂಸ್ ಆಗಿ ನಮ್ಮ ಡೇಟಾ ಯಾವುದು ಪರ್ಮನೆಂಟಾಗಿ ಉಳಿದೇ ಇಲ್ಲ. ಸೊ ಈಗ ಕ್ಲೌಡು, ವೆರಿ ಗುಡ್. ಸೊ ಈ ವಿಚಾರದಲ್ಲಿ ಲುಕ್ ಅಟ್ ದ ಕೈಂಡ್ ಆಫ್ ಅಡ್ವಾನ್ಸ್ಮೆಂಟ್ಸ್ ಏನಾಗ್ತದೆ, ಏನಿಲ್ಲ ಅಂತ, ಇನ್ನು ಮುಂದೆ ಏನಾಗುತ್ತೆ ಅಂತ ನಾನು ಹೇಳ್ತೀನಿ ನಿಮಗೆ. ಸೊ ಇದು ಹಳೆ ಕಾಲದ ನಮ್ಮ ಒಂದು ಎಕ್ಸ್ಪೀರಿಯನ್ಸ್, ಇದು ಕಲ್ತ್ಕೊಂಡಿದ್ದು. ನಮಗೆ ಇದು ಬಂದಾಗ 1993, 94 ಆಯಿತು. ಇಂಟರ್ನೆಟ್ ಸೆಂಟರ್ಸು ಈಗ ನೀವೆಲ್ಲ ನೋಡಿದ್ವಿ, ಬ್ರೌಸಿಂಗ್ ಸೆಂಟರ್ ಅಂತ ಎಲ್ಲ ಕಡೆಗೂ ಇತ್ತು. ಸೊ ಇಟ್ ವಾಸ್ ಅ ಬಬಲ್. ನಮಗೆ ಕೋರ್ಸ್ ಹೇಳ್ಕೊಡೋದಕ್ಕೆ ಒಂದು ಬಬಲ್. ಅಂದರೆ ಎಷ್ಟೋ ಇನ್ಸ್ಟಿಟ್ಯೂಟ್ಸ್ ಓಪನ್ ಆದರು, ಎಷ್ಟೋ ಇನ್ಸ್ಟಿಟ್ಯೂಟ್ಸ್ ಓಪನ್ ಮಾಡಿದ್ರು. ಅಮೇರಿಕಾಗೆ ಹೋಗಿದ್ದೀನಿ ನಾನು, ನನಗೆ ಅದು ಗೊತ್ತು ಇದು ಗೊತ್ತು ಅಂತ ಬಂದವರು ಹೆಚ್ಚಾಗಿದ್ದರು. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪ್ನಿ ನಾನು ಮಾಡ್ತೀನಿ ಅಂತ ಬಂದವರು ಹೆಚ್ಚಾಗಿದ್ದರು ಆ ಟೈಮ್ನಲ್ಲಿ. ಆಮೇಲೆ ಎಜುಕೇಷನ್ ಬಿಟ್ಟು ಬೇರೆದನ್ನು, ಒಂದು ಆ್ಯನಿಮೇಷನ್ ಅದನ್ನು ಹೇಳ್ಕೊಡೋದಕ್ಕೆ ಬಂದವರು ಹೆಚ್ಚು. ಆಗೇನಾಯಿತು ಅಂದರೆ ನಮ್ಮ ಜನ್ರೇಷನಲ್ಲಿ ಒಂದು ಗೊಂದಲ ಶುರುವಾಗೋಗಿತ್ತು. ನನ್ನ ಏಜ್ ಇಂಜಿನಿಯರ್ಸ್ ಬಹುಶಃ ಅದಕ್ಕೆ ರಿಲೇಟ್ ಮಾಡ್ಕೋತಾರೆ ಅಂತ ಕಾಣುತ್ತೆ. ಹೆಚ್ಚಾಗಿ ಎಲ್ರಿಗೂ ಒಂದು ಗೊಂದಲ, ಈಗ ಯಾವ ಥರ ಕೆರಿಯರಪ್ಪ, ಇದು ಹಿಂಗೆ ಸ್ಟಾರ್ಟ್ ಮಾಡಿದ್ರೆ ಯಾವ ಥರ ಹೋಗಬೇಕು, ಏನು ಮಾಡಬೇಕು, ಏನಿಲ್ಲ ಗೊತ್ತಿಲ್ಲ. ಸೊ ನಾನಂತೂ ಒಂದು ಕ್ಲಿಯರಾಗಿದ್ದೆ. ನಮ್ಮ ತಂದೆ ನಾನು ಫಸ್ಟು ಲಾಯರ್ ಮಾಡಬೇಕು ಅಂಥೇಳಿ ಓದೋಕ್ಕೆ ಹೇಳಿದ್ರು, ಲಾಯರ್ ಆಗಲಿಲ್ಲ. ಸೊ ಇದನ್ನು ಬಿಟ್ಟು ನಾನು ಹೋಗಿದ್ದು ಮಾಸ್ಟರ್ಸ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ನನಗೆ ಕಂಪ್ಯೂಟರ್ಸ್ ಅಂದರೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಪ್ರೇಮ ಆವತ್ತಿಂದನೂ ಒಂದು ಸ್ವಲ್ಪ ಹೆಚ್ಚಾಗಿ ಇತ್ತು ಅದ್ರ ಕಡೆಯಿಂದ. ಸೊ ಇದರಿಂದ ಮುಂದಕ್ಕೇನು, ನಾವು ಶುರು ಮಾಡಿದಾಗ ನನ್ನ ಕೆರಿಯರ್ ಒಂದು 97, 98 ಆ ಟೈಮಲ್ಲಿ ಶುರು ಮಾಡ್ಕೊಂಡಿದ್ದು. ಸೊ
MBA ಆದ ನಂತರ ಮಾಸ್ಟರ್ಸ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ಓದಿ ಅದಾಗಿದ ಮೇಲೆ ನಂದು ಒಂದು ಕೆರಿಯರ್ನ ಶುರು ಮಾಡಿದೆ. ಕೊಮ್ಯಾಟ್ ಅನ್ನೋವಂಥ ಒಂದು ಕಂಪ್ನಿ, ಅವರು .com ಬಬಲ್, ಲೆಟ್ಸೆ ಆವಾಗಿಂದ ನನ್ನ ಲೈಫ್ ಶುರುವಾಯಿತು. .com ಬಬಲ್ ಎಲ್ಲ .com ನಾವು ಯಾರನ್ನ ಮಾತಾಡಿಸ್ಬೇಕು ಅಂತಂದರೆ ಆ .comಗಳು ಎಷ್ಟಾಗ್ಬಿಟ್ಟಿದ್ವು ಅಂತಂದರೆ ನನ್ನ ಜನ್ರೇಷನಲ್ಲಿ ಏನು ಮಾಡ್ತಿದ್ದೀರಿ .com, ಊಟ ಆಯಿತಾ .com ಎಲ್ಲದಕ್ಕೂ .com ಬಬಲ್ ಅದನ್ನೇ ಕರೆಯೋದು. ಕುವೆಂಪು ಯೂನಿವರ್ಸಿಟಿ ವೆಬ್ಸೈಟ್ ಮಾಡಿದ್ವಿ, ಮೈಸೂರು ಯೂನಿವರ್ಸಿಟಿ ವೆಬ್ಸೈಟ್ ಮಾಡಿದ್ವಿ, ಭಾಳಷ್ಟು ಕೆಲಸಗಳನ್ನು ಮಾಡಿದ್ವಿ. ನನ್ನ ಅದು ಕಂಪ್ನಿ ಡೈರೆಕ್ಟರ್ಸ್ ಅಂತೂ ದೇ ವರ್ ವೆರಿ ಹ್ಯಾಪಿ. ಒಳ್ಳೆಯ ಒಂದಷ್ಟೆಲ್ಲ ಕೆಲಸಗಳು ಮಾಡಿದ್ವಿ. ನನ್ನ ಜೊತೆ ಮಾಸ್ಟರ್ ಮಂಜುನಾಥ್ ಇದ್ದರು, ಆ ಟೈಮಲ್ಲಿ ಕೆಲಸ ಮಾಡ್ತಿದ್ವಿ ಜೊತೆಗೆ. ಅದಾಗಿದ್ಮೇಲೆ BMP ನಮ್ಮ ಮುಂಚೆನೇ ಒಂದು 2-3 ವೀಡಿಯೋಸಲ್ಲಿ ಹೇಳಿದ್ದೀನಿ, BMP ವಿಚಾರಗಳು ಮಾಡಿದ್ವಿ. ಅದಾದಮೇಲೆ ನಾನು ಆ ಕಂಪ್ನಿ ಬಿಟ್ಟು NIIT ಟೆಕ್ನಾಲಜೀಸ್ ಅಂತೇಳಿ ಹೋಗಿ ಸೇರಿಕೊಂಡೆ. NIIT ಟೆಕ್ನಾಲಜೀಸಲ್ಲಿ ಒಂದಷ್ಟು ವರ್ಷಗಳ ಕೆಲಸ ಮಾಡಿದೆ ಅಂತ ಇಟ್ಕೊಳ್ಳಿ. ಅಲ್ಲಿ ಲೇಟ್ 90s. ಸೊ ಅದು ಬಿಟ್ಟು ಆಮೇಲೆ NIIT ಟೆಕ್ನಾಲಜೀಸಲ್ಲಿ ಐ ವಾಸ್ ವರ್ಕಿಂಗ್. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಆಗಲಿ, IBMದಾಗಲಿ ಎಷ್ಟೋ ಜನರನ್ನು ತೊಗೊಂಡಾಗ ನಾನು ಜಾಬ್ ಕೊಟ್ಟನಲ್ಲ, ಅಯ್ಯೋ ಅದು ಗೊತ್ತೇ ಇಲ್ಲ ನನಗೊಂದು 1,000 ಜನ, 2,000 ಜನ, 3,000 ಜನ. ಆವಾಗ ಅದು ಬಬಲ್, IT ಬಬಲ್ ಹಾಗಿತ್ತು. ಯಾರೇನು ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಎಸ್, ದ ಪ್ರೋಗ್ರಾಮಿಂಗ್ಸ್ ವರ್ ಗೋಯಿಂಗ್ ಆನ್. ಎಲ್ಲದಕ್ಕೂ ಒಂದು ಡೆವಲಪ್ಮೆಂಟ್ಸು, ಆಪರ್ಚುನಿಟೀಸು. ಆ ಬಬಲ್ ಇತ್ತಲ್ಲ, ತುಂಬ ಜೋರಾಗಿತ್ತು ಅವಾಗ. ಆ ಟೈಮಲ್ಲಿ ರಿಸೆಷನ್ನೂ ಇತ್ತು, ಬಬಲ್ಲೂ ಇತ್ತು. ಸೊ ಎರಡೂ ಒಂಥರ ಹೊಡೆದಾಡ್ಕೊಂಡು ಮುಂದೆ ಹೋಯಿತು. ಅದಾಗಿದ ಮೇಲೆ ನಾನು ಇಂಜಿನಿಯರಿಂಗಿಗೆ ಡೈವರ್ಟ್ ಆಗಿಬಿಟ್ಟೆ. ಕ್ವೆಸ್ಟಿಗೆ ಸೇರಿಬಿಟ್ಟೆ ನಾನು, ಕ್ವೆಸ್ಟ್ ಗ್ಲೋಬಲ್ ಇಂಜಿನಿಯರಿಂಗ್ ಸರ್ವಿಸಸ್. ಸೊ ಕಂಪ್ಲೀಟ್ಲಿ ಇಂಜಿನಿಯರಿಂಗ್ ಮೂವ್ ಔಟ್ ಆದರೆ ನಾನು. ಬಟ್ ಟೆಕ್ನಾಲಜಿ ನಾನು ಬಿಡಲಿಲ್ಲ. ಸೊ ನಂದು ಮಲ್ಟಿ ಡಿಸಿಪ್ಲಿನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗ್ಬೋದು, IT ಆಗ್ಬೋದು. ಸೊ ಎರಡಕ್ಕೂ ಡಬಲ್ ಆ್ಯಕ್ಟಿವಿಟೀಸ್ ನಾನು ಮಾಡಿಕೊಂಡೆ ಮುಂದೆ ಬಂದೆ. ನನ್ನ ಕಂಪ್ನಿನೂ ಅಷ್ಟೇ, ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ, IT-ನಲ್ಲಿ ಎಲ್ಲದರಲ್ಲೂ ಮುಂದೆ ಮಾಡಿದ್ವಿ. ಸೊ ವಿ ಹ್ಯಾವ್ ಸೀನ್ ದಟ್ ಕೈಂಡ್ ಆಫ್ ಡೆವಲಪ್ಮೆಂಟ್. ನಾವೇನು ಮಾಡಿದ್ವಿ ಅಂತಂದರೆ, ನಾವು ಒಂದಷ್ಟು ಟೆಕ್ನಾಲಜೀಸ್ನ ತೊಗೊಂಬಂದ್ವಿ. ಬೇಸಿಕ್ ನೆಸೆಸಿಟೀಸ್. ಇವಾಗ ನಮಗೆ ಹ್ಯೂಮನ್ಸಿಗೆ ಏನು ಬೇಕಿತ್ತು, ಬೇಸಿಕ್ ಪ್ರೆಸೆನ್ಸ್ ಬೇಕಿತ್ತು. ಇಂಟರ್ನೆಟ್ ಪ್ರೆಸೆನ್ಸ್ ಆಗಲಿ, ಇಮೇಲ್ಸ್ ಆಗಲಿ, ಆಟೋಮೇಷನ್ ಆಗಲಿ, ಬೇಸಿಕ್ ಆಟೋಮೇಷನ್, ಬೇಸಿಕ್ ಕಮ್ಯುನಿಕೇಷನ್. ನಮ್ಮ ಜನ್ರೇಷನಲ್ಲಿ ಅಷ್ಟು ಹೆಚ್ಚಾಗಿರಲಿಲ್ಲ ಆ ಟೈಮಲ್ಲಿ. ಈಗ ನೋಡಿ, ರಿಟೈರ್ಮೆಂಟ್ ತೊಗೊಂಡವರು ಅಷ್ಟೇ ತುಂಬ ಜಾಸ್ತಿ ಆಟೋಮೇಷನ್ ಮಾಡಲಿಲ್ಲ. ಫ್ಯಾಕ್ಟ್ರಿ ಆಟೋಮೇಷನ್ನು ಅಷ್ಟೇ ಒಂದು ಲೆವೆಲ್ಗಾಯಿತು. ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್, ERP, SAP ಅಂತೆಲ್ಲ ಕೇಳಿದ್ದೀರಿ ನೀವು. ಇದೆಲ್ಲ ಮಾಡಿದ್ರೆ ಒಂದು ಲೆವೆಲ್ಗಾಯಿತು ಇಲ್ಲಿನವರೆಗೂ, ಅಂದರೆ ಬಿಫೋರ್ ರೋಬೋಟಿಕ್ಸ್ ಎರ. ಸೊ ರೋಬೋಟಿಕ್ಸು, ಈ ಡಿಜಿಟಲ್ ಟ್ವಿನ್ನು ಇವೆಲ್ಲ ಬಂದಾಗ ಇದೇನಾಯಿತು, ಇದು ನೆಕ್ಸ್ಟ್ ಲೆವೆಲಿಗೆ ಹೋಗಿದೆ ಈಗ. ಸೊ ಇದನ್ನೇನಾಯಿತು ಅಂದರೆ, ನಮ್ಮ ಕಾಲದಲ್ಲೇ ನಾವೇ ಅದನ್ನೆಲ್ಲ ಡೆವಲಪ್ ಮಾಡಿದ್ವಿ. ಆಟೋಮೇಷನ್ ಆಗ್ಬೋದು. ನಾವೊಂದು ಸೊಲ್ಯೂಷನ್ನ ಸೆಲ್ ಮಾಡ್ತಾಯಿದ್ವಿ NIIT-ಇದ್ದಾಗ, ಬಿಲ್ಡ್ ಮೈ ಅಪ್ಲಿಕೇಶನ್ ಅಂತ. ಅಂದರೆ ಇವಾಗ ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ ಡೆವಲಪ್ ಮಾಡ್ತಾಯಿದ್ರೆ 50% ಟೈಮ್ ಸೇವ್ ಮಾಡ್ಬೋದು, ಅಟ್ಲೀಸ್ಟ್ ಮಿನಿಮಮ್ ಅಂತ. ಆಟೋಮ್ಯಾಟಿಕ್ಕಾಗಿ ಸೋರ್ಸ್ ಕೋಡೆಲ್ಲ ಜನ್ರೇಟ್ ಮಾಡುತ್ತೆ, ನೀವು ಅದನ್ನು ಪ್ರೋಗ್ರಾಮಿಂಗ್ ಮಾಡಿಬಿಟ್ಬಿಟ್ರೆ ಅದು. ಸೊ ಆ ಕಾಲದಲ್ಲೇ ಮಾಡಿದ್ವಿ ನಾವು ಅದನ್ನೆಲ್ಲ. ಅರ್ಲಿ 1999, 2000 ಆ ಟೈಮಲ್ಲಿ ಹೇಳ್ತಾ ಇರೋದು. ಸೊ ಇದೆಲ್ಲನೂ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಲುಕ್ ಅಟ್ ದ ಕೈಂಡ್ ಆಫ್ ಎವಲ್ಯೂಷನ್, ಒನ್ ಬೈ ಒನ್. ಆಮೇಲೆ ಈ ವೆಬ್ ಟೆಕ್ನಾಲಜೀಸ್ ಆಗ್ಬೋದು. Web 3 ಅಂತ ಇವಾಗಾಗಿದೆ, Web 2, Web 3. Web 3ಅಲ್ಲಿ ಮೋರ್ ಟ್ರಾನ್ಸಾಕ್ಷನಲ್, ಮೋರ್ ಸೆಕ್ಯೂರ್. ಈ ಬಿಟ್ಕಾಯಿನ್ನು, ಬ್ಲಾಕ್ ಚೈನ್ ಇದೆಲ್ಲ ಕೇಳಿರ್ಬೇಕು ನೀವು. ಬ್ಲಾಕ್ ಚೈನ್ ಬೇಸ್ಡ್ ಅಲ್ಗಾರಿದಮ್ಸ್, ಮೋರ್ ಪ್ರೊಟೆಕ್ಟೆಡ್ ಎನ್ವೈರ್ನ್ಮೆಂಟ್, ಈ ಥರ ಎಲ್ಲ ಒಂದಷ್ಟೆಲ್ಲ ಈಗ ಬಂದಿದೆ ಈಗ. ಸೊ ಈಗ ಏನೇ ಟ್ರಾನ್ಸಾಕ್ಷನ್ ಆದರೂ Web 3 ಆಗುತ್ತೆ. ಹೆಚ್ಚಾಗಿ ಪ್ರೊಟೆಕ್ಷನ್ ಇದೆ, ಹೆಚ್ಚಾಗಿ ಆ್ಯಕ್ಟಿವಿಟೀಸ್ ಆಗ್ತಾಯಿದೆ. ಸೊ ಈ ಎವಲ್ಯೂಷನ್ಗೆ ನಾವು ಕಾಂಟ್ರಿಬ್ಯೂಟ್ ಮಾಡಿದ್ವಿ. ಸೊ ಈ ರೋಬೋಟಿಕ್ಸ್ ಬರಲಿಕ್ಕೂ ವಿ ಹ್ಯಾವ್ ವರ್ಕ್ಡ್, ಅವರ್ ಜನ್ರೇಷನ್ ಹ್ಯಾವ್ ವರ್ಕ್, ಮೆನಿ ಕಂಪ್ನೀಸ್ ಹ್ಯಾವ್ ವರ್ಕ್. ನಮ್ಮಲ್ಲಿ ಹೆಚ್ಚಾಗಿ ಸಾಫ್ಟ್ವೇರ್ ಸರ್ವಿಸಸ್ ಹೌಸ್ ಎಲ್ಲರೂ ಸೇರಿಕೊಂಡು ಇದನ್ನು ಡೆವಲಪ್ ಮಾಡಿ ಎಷ್ಟೋ ಬಿಲಿಯನ್ಸ್ ಆ್ಯಂಡ್ ಬಿಲಿಯನ್ಸ್ ಆಫ್ ಡಾಲರ್ಸ್ ಅಮೆರಿಕಾಗೆ, UKಗೆ, ವರ್ಲ್ಡ್ ವೈಸ್ ಉಳಿಸಿ ಅದನ್ನು ನಮ್ಮಲ್ಲಿ ನಾವು ಡೆಲಿವರಿನೂ ಮಾಡಿಕೊಟ್ಟಿದ್ದೀವಿ. ಇಟ್ಸ್ ಎವಿಡೆಂಟ್. ಎಲ್ಲಿಂದ ಬಂತು ಅಂದರೆ, ಅಮೆರಿಕಾಯಿಂದ ಬಂತು, ಇಂಡಿಯಾಯಿಂದ ಬಂತು ಅಂತ ಕಣ್ಮುಚ್ಕೊಂಡು ಹೇಳ್ತಾರೆ. ಇದ್ರ ಜೊತೆಗೆ ನಮ್ಮಲ್ಲಿ ಕಾಂಪಿಟೇಟರ್ಸು ಉಟ್ಕೊಂಡ್ರು, ನಮ್ಮ ಪಕ್ಕದ ದೇಶದವರು, ಈ ಕಡೆ ಚೈನಾದವರು, ಆ ಕಡೆ ಪಾಕಿಸ್ತಾನದವರು, ಇನ್ನೊಬ್ಬರು ಏಷ್ಯಾದಲ್ಲಿ. ಸೊ ಎಲ್ಲರೂ ಬಂದರು, ಆದರೆ ನಮ್ಮ ಲೆವೆಲಿಗೆ ಬರೋಕ್ಕಾಗಲಿಲ್ಲ. ಸೊ ವಿ ಆರ್ ಆಲ್ವೇಸ್ ಇನ್ ದಿ ಲೀಗ್. ನಮಗೇನಂತಂದರೆ, ನಾವು ವಿ ಯೂಸ್ ಟು ಸೆಲ್ ದ ಟೆಕ್ನಾಲಜಿ ಸೆಲ್ ಮಾಡಿ, ಕ್ಯಾಪ್ಟಿವ್ ಸೆಂಟರ್ ಅಂತೆಲ್ಲ ಓಪನ್ ಮಾಡಿ,
ಆಫ್ ಶೋರಿಂಗ್ ಅಂತೆಲ್ಲ ತೊಗೊಂಬಂದು, ಅಂದರೆ ನಮ್ಮ ಇಂಡಿಯಾದಲ್ಲಿ ನಾವು ಕಾಸ್ಟ್ ಸೇವ್ ಮಾಡ್ತೀವಿ, ಇಷ್ಟು ಸೇವ್ ಮಾಡಿಕೊಡ್ತೀವಿ ನಿಮಗೆ, ಹೀಗೆಲ್ಲ ಡೆಲಿವರಿ ಕೊಡ್ತೀವಿ, ನಮ್ಮಲ್ಲಿ ಬೆಸ್ಟ್ ಪ್ರಾಕ್ಟೀಸಸ್ ಇದೆ, ಹ್ಯೂಮನ್ ರೈಟ್ಸ್ ಇದೆ, ಅದಿದೆ ಇದಿದೆ ಅಂತೆಲ್ಲ ಹೇಳಿ ಸೆಲ್ ಮಾಡಿದ್ದು ನಾವೇನೆ. ಸೊ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ನಾವು ಇಂಡಿಯಾಗೆಲ್ಲ ತೊಗೊಂಬಂದ್ವಿ. ಸೊ ನಮ್ಮ ಜನ್ರೇಷನ್ ಏನಾಯಿತು, ಹೆಚ್ಚಾಗಿ ಕಾಂಟ್ರಿಬ್ಯೂಷನ್ ಕೊಡ್ತಾ ಬಂತು ಈ ಇಂಡಸ್ಟ್ರಿಯಲ್ಲಿ. ಈಗ ಏನಾಗಿದೆ ಅಂತಂದರೆ, ಪ್ರೆಸೆಂಟ್ ಜನ್ರೇಷನ್ ನಾವೇನು ನೋಡ್ತಾ ಇದ್ದೀವಿ, ಆಟೋಮೇಷನ್ ಬಂದಿದೆ. ಆಟೋಮೇಷನ್ ಅಂತಂದ್ರೇನು, ಇವಾಗ ಇಂಡಸ್ಟ್ರಿ 3ಇಂದ ಇಂಡಸ್ಟ್ರಿ 4. ಈಗ ಲೇಬರ್ ಕಟ್ ಆಗ್ತಾ ಇದೆ, ಹೆಚ್ಚಾಗಿ ರೋಬೋಟಿಕ್ಸ್ ಬರ್ತಿದೆ, ಕೆಲಸಗಳು ಮಷಿನ್ ಆಟೋಮ್ಯಾಟಿಕ್ಕಾಗಿ ಇಂಡಿಪೆಂಡೆಂಟಾಗಿ ಮಾಡ್ಕೋತಾ ಇದೆ. ಈಗ ನಾವು ಮಾಡಿರೋದು ಏನಿದೆ ಅಂತಂದರೆ, ಮಷಿನ್ ಬಂದು ನಮ್ಮಲ್ಲಿ ಮಾತಾಡ್ತಾ ಇದೆ. ಸೊ ಇವಾಗ ನಾನು ಕೇಳ್ಬೋದು, ಮಷಿನ್ ನೀನು ಎಷ್ಟು ಎಲೆಕ್ಟ್ರಿಸಿಟಿ ತೊಗೋತಾ ಇದೆಯಾ ಅಂತ. ನನಗೆ ಇವಾಗ ಇಂಟ್ರಾಕ್ಟಿವ್, ಈಗ ಅಲೆಕ್ಸಾಯಿಂದ ಇಟ್ಕೊಂಡು ಫಾರ್ ಎಕ್ಸಾಂಪಲ್ ನಾನು ಆ ಮಷಿನ್ ಹತ್ರ ಮಾತಾಡ್ಬೋದು, ಎಷ್ಟು ತೊಗೋತಾ ಇದೆಯಾ, ನಿನ್ಗೆ ಏನು ಪ್ರಾಬ್ಲಮ್ ಇದೆ ಅಂದರೆ ಯಾವುದೋ ಬೇರಿಂಗ್ ಫೇಲ್ ಆಗ್ತಾ ಇದೆ, ಇನ್ಯಾವುದೋ ಪ್ರಾಬ್ಲಮ್ ಬರ್ತಾ ಇದೆ, ದಯವಿಟ್ಟು ನಿಮ್ಮ ಮೆಕ್ಯಾನಿಕ್ನ ಕರೀರಿ ಅಂತ ಮಷಿನ್ ಹೇಳೋಷ್ಟು ಒಂದು ಕೆಪಬಿಲಿಟಿಗೆ ಬಂದಿದೆ ಇವತ್ತು. ಈಗ ಕಾರ್ಗಳು ಅಷ್ಟೇ, ಬಹುಶಃ ಇದು ಇವಾಗ ಸ್ವಲ್ಪ ಅಡ್ವಾನ್ಸ್ ಕಾರ್, BMW ತೊಗೊಳ್ಳಿ, ಮರ್ಸಿಡೀಸ್ ಬೆನ್ಸ್ ತೊಗೊಳ್ಳಿ, ಅದು ಮುಂಚೆನೇ ಹೇಳ್ಬಿಡುತ್ತೆ ಈ ಥರ ಒಂದು ಐ ಆಮ್ ಸೆನ್ಸಿಂಗ್ ದ ಪ್ರಾಬ್ಲಮ್, ಇಲ್ಲಾಂದರೆ ಟೈರಲ್ಲಿ ಪ್ರೆಷರ್ ಕಮ್ಮಿ ಇದೆ ಏರಿಂದು, ಅಥವಾ ಇಂಜಿನಲ್ಲಿ ಯು ಹ್ಯಾವ್ ಟು ರಿಪ್ಲೇಸ್ ಸೋ ಆ್ಯಂಡ್ ಸೋ ಪಾರ್ಟ್. ಇದು ಫಸ್ಟೇ ಹೇಳ್ಬಿಡುತ್ತೆ ನಿಮಗೆ ಕಂಪ್ಯೂಟರ್ ಮುಖಾಂತರ. ಸೊ ಇವತ್ತಿನ ಪ್ರಾಡಕ್ಟ್ಸ್ ಎಲ್ಲ ಏನಾಗಿದೆ, ಇಟ್ ಈಸ್ ಏಬಲ್ ಟು ಕಮ್ಯುನಿಕೇಟ್ ನಮ್ಮ ಹತ್ರ. ಹ್ಯೂಮನ್ ಮಷೀನ್ ಕಮ್ಯುನಿಕೇಷನ್ ಈಸ್ ಗೆಟಿಂಗ್ ಬೆಟರ್ ಆ್ಯಂಡ್ ಬೆಟರ್. ಸೊ ನಮಗೇನು ಬೇಕು, ನಾವು ಆ ಕಂಫರ್ಟ್ ಝೋನ್ಗೆ ಹ್ಯುಮ್ಯಾನಿಟಿ ಮೇಲೆ ಹೋಗ್ತಾನೇ ಇದೆ ಇದನ್ನು ಯೂಸ್ ಮಾಡಿಕೊಂಡು. ಈಗ ಇನ್ನೊಂದಷ್ಟು ಏನಾಗ್ತಾಯಿದೆ ಅಂದರೆ, ಈಗ ಸದ್ಯಕ್ಕೆ ನಮ್ಮಲ್ಲಿ ನಾವು ಹೆಂಗೆ ಮೇಲೆ ಹೋಗ್ತಾನೆ ಇದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ದುರಂತ ನಿಮಗೆ ಕೊಡ್ತೀನಿ. ಇವಾಗ ನಮ್ಮ ಡೇಟಾ ನಾವೆಲ್ಲೋ ಒಂದು ಕಡೆ ಶೇರ್ ಮಾಡಿದ್ವಿ, ಅಥವಾ ನಾವು ನಮ್ಮ ಕಾರ್ನ ಯೂಸ್ ಮಾಡಿಕೊಂಡು ಅಡ್ವಾನ್ಸ್ ಕಾರ್ಸ್, ನಾರ್ಮಲ್ ಕಾರ್ಸ್ ಅಲ್ಲ, ಮಾರುತಿ ಕಾರಲ್ಲ, ಸೊ ಅಡ್ವಾನ್ಸ್ ಕಾರ್ಸ್, ಮಾರುತಿ ಬಿಟ್ಬಿಡಿ, ಅಡ್ವಾನ್ಸ್ ಕಾರ್ಸ್ ಅಂದರೆ ನಾನು ಹೇಳ್ತಿರೋದು BMW, ಮರ್ಸಿಡೀಸ್ ಇಂಥವು. ಫೋಕ್ಸ್ ವ್ಯಾಗನ್ನು ಒಂದು ಮಟ್ಟಿಗಿದೆ, ಅದು ಅಷ್ಟಿಲ್ಲ. ಬಟ್ ಆ ಅಡ್ವಾನ್ಸ್ ಕಾರ್ಸ್ ನಾವೆಲ್ಲ ತೊಗೊಂಡೋದ್ರೆ ಅದು ಡೇಟಾ ತೊಗೋತಾ ಇದೆ. ಆ ಡೇಟಾನ ತೊಗೊಂಡೋಗಿ, ಆ ವೆಹಿಕಲ್ ಡೇಟಾ ತೊಗೊಂಡು ಮೈಕ್ರೋ ಚಿಪ್ಪಲ್ಲಿ ಅದನ್ನು ಸ್ಟೋರ್ ಮಾಡಿ, ಅದನ್ನು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗಿ ಅದು ಆ ಕಂಪ್ನಿಗೆ ಇನ್ಫಾರ್ಮೇಷನ್ ಕೊಡ್ತಾ ಇದೆ. ಒಂದು ಕಾರ್ 1 ಕಿಲೋಮೀಟ್ರ್ ಹೋದರೆ ಎಷ್ಟೋ ಸಾವಿರಗಟ್ಟಲೆ ಡೇಟಾ ಹೋಗುತ್ತೆ ಕಂಪ್ನಿಗಳಿಗೆ. ಸೊ ಈ ಡೇಟಾ ಎಲ್ಲ ಏನು ಮಾಡ್ತಾರೆ, ಡೇಟಾ ಇಸ್ ದ ಕೀ, ಡೇಟಾ ಈಸ್ ಸೆಲ್ಲೆಬಲ್, ಅಂದರೆ ಮಾರ್ಲಿಕ್ಕೆ ರೆಡಿ ಇದೆ ಆ ಡೇಟಾ ಎಲ್ಲ. ಅದನ್ನು ತೊಗೊಳಕ್ಕೆ ಕಂಪ್ನಿಗಳು ರೆಡಿಯಾಗಿದ್ದಾರೆ. ಇನ್ಶೂರೆನ್ಸ್ ಕಂಪ್ನಿ, ಓಕೆ ನಾನು ಆಕ್ಸಿಡೆಂಟ್ ಮಾಡಿಲ್ವಾ, ಜರ್ಮನಿಲಿ ಇದೇ ಆಗ್ತಾಯಿದೆ ಇವಾಗ, ನಾನು ಆಕ್ಸಿಡೆಂಟ್ ಮಾಡಿಲ್ವಾ, ಓಕೆ ಐ ವಿಲ್ ಗಿವ್ ಯು ಸಮ್ ಬೆನಿಫಿಟ್ ನೆಕ್ಸ್ಟ್ ಇಯರು, ಬನ್ನಿ ಇದನ್ನು ನಾನು ನಿಮ್ಗೆ ಪಾಸ್ ಆನ್ ಮಾಡ್ತೀನಿ. ಆ್ಯಂಡ್ ಯುವರ್ ವೆಹಿಕಲ್ ಈಸ್ ಆಲ್ಸೋ ಸೇಯಿಂಗ್, ವೆಹಿಕಲ್ ಈಸ್ ಸೇಯಿಂಗ್ ಈ ಥರ ನೀವು ಸೇವ್ ಮಾಡಿದ್ದೀರಾ ಅಂತಂದ್ಬಿಟ್ಟು ಅಂತ. ಇದನ್ನು ಅಲಯನ್ಸ್ ಇನ್ಶೂರೆನ್ಸ್ ಮಾಡ್ತಿದ್ದಾರೆ, ಫಸ್ಟ್ ಪ್ರಾಜೆಕ್ಟು ನೆನಪಿರಲಿ. ಆಮೇಲೆ ಇದನ್ನು ನೆಕ್ಸ್ಟ್ ಲೆವೆಲ್ ಬಂದು ಈ ಒಂದು ಡೇಟಾ ಏನಿದೆ ಸೆಲ್ ಆಗ್ತಾ ಇದೆ. ಇದು ಒಂದು ಅತ್ಯಂತ ಭಯಂಕರವಾದ ಒಂದು ಇನ್ಫಾರ್ಮೇಷನ್. ಇದೇನೋ ನಾವು ಹೊರಗಡೆ ಹೋಯಿತು ಅಂತಂದರೆ ಆಯಿತು, ನನಗೆ ಕಾಸ್ಟ್ ಸೇವ್ ಆಯಿತು, ದುಡ್ಡು ಸೇವ್ ಆಯಿತು, ಆದರೆ ನನ್ನ ಡೇಟಾ ಹೊರಗೆ ಹೋಯ್ತಲ್ಲ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಯಾರೋ ಫೋನ್ ಮಾಡ್ತಾರೆ, ನಿಮ್ಗೆ ಇಂಥದ್ದೇನೋ ಮಾಡಿದ್ದೀರಾ ನೀವು, ಇಂಥ ಒಂದು ವೆಹಿಕಲ್ ಇಂಥ ಜಾಗಕ್ಕೆ ಹೋಗಿದ್ರಿ ಅಂತ. ಎಲ್ಲ ಕಡೆಗೂ ಇದೆ ಇವತ್ತು. ನನಗೆ ಅದೊಂದು ಅತ್ಯಂತ ಭಯಂಕರವಾಗಿರ್ತಕ್ಕಂಥ ಸಂದೇಶ. ಇದು ಹೋಗ್ತಾ ದಾರಿಲಿ ಒಂದು ಕೆಟ್ಟದ್ದು ಇದೆ, ಈ ಕಡೆ ಒಳ್ಳೆಯದು ಇದೆ. ಸೊ ಇದು ಇವತ್ತಿನ ಮಟ್ಟಿಗಿರೋಂಥದ್ದು. ಇನ್ನು ಮುಂದೆ ನೀವು ಯೋಚನೆ ಮಾಡಬೇಕು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಈ ಕಾರ್ನೇ ತೊಗೋತೀನಿ, ಯಾಕಂದರೆ ಕಾರ್ ಶುರು ಮಾಡಿಬಿಟ್ವಿ, ಅದು ನನಗೆ ಕಂಟಿನ್ಯೂ ಮಾಡೋಣ. ಈಗ ನನ್ನ ಕಾರ್ ಏನು ಮಾಡುತ್ತೆ, ನನ್ನ ಕಾರು ಕನೆಕ್ಟಿವಿಟಿ ತೊಗೋತಾ ಇದೆ ನೆಕ್ಸ್ಟ್ ಲೆವೆಲ್ಗೆ. ನನ್ನ ಕಾರು ಸ್ಯಾಟ್ಲೈಟ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾಯಿದೆ. ಆ ಸ್ಯಾಟ್ಲೈಟ್ ಹೇಳಿದೆ, ಮುಂದಿನ ರೋಡಲ್ಲಿ ನೀನು ಹೋಗ್ತಾ ಇರೋ ರಸ್ತೆಯಲ್ಲಿ ಒಂದು ಟ್ರಕ್ ಕೆಟ್ಟು ನಿಂತಿದೆ, ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಈ ಕಡೆಯಿಂದ ತಿರುಗ್ಕೊಂಡು ಹೋಗು ಅಂತ ಹೇಳುತ್ತೆ. ಆಟೋಮ್ಯಾಟಿಕ್ಲಿ ಕಾರ್ ಅದನ್ನು ಡಿಸೈಡ್ ಮಾಡಿಕೊಂಡು ಮುಂದೆ ಹೋಗ್ಲಿಕ್ಕೆ ಶುರು ಮಾಡುತ್ತೆ. ಸೊ ದಿಸ್ ಇಸ್ ದ ಕೈಂಡ್ ಆಫ್ ನೆಕ್ಸ್ಟ್ ಲೆವೆಲ್ ಟಾಪಿಕ್ಸ್. ಇಲ್ಲ ಎದುರುಗಡೆ ಬರ್ತಾ ಇರೋಂಥ ಕಾರ್ಗೂ ಕಮ್ಯುನಿಕೇಟ್ ಮಾಡುತ್ತೆ. ಇಫ್ ಇಟ್ ಇಸ್ ಅನ್ ಇಂಟೆಲಿಜೆಂಟ್ ಕಾರ್, ಇಟ್ ಇಸ್ ಕಮ್ಯುನಿಕೇಟಿಂಗ್ ಟು ದಟ್ ಕಾರ್ ಆಲ್ಸೋ. ಫಾರ್ ಎಕ್ಸಾಂಪಲ್, ಇದು ನಿಮಗೆ ಬರೀ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಎಷ್ಟೋ ಜನರಿಗೆ ಇದು ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ಗೊತ್ತಿಲ್ಲದೆ ಇರೋರಿಗೆ ಇದೊಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದೆ ಅಂತ. ಇದಲ್ದಿರ ನೆಕ್ಸ್ಟು ಫೇಸ್ ಆಟೋನಮಸ್ ಡ್ರೈವಿಂಗು ಎಲ್ಲ ಬಂದಿದೆ ಅಂತ ನೀವು ಕೇಳಿ. ಆಟೋನಮಸ್ ಅಂತಂದರೆ ಕಾರ್ ತನಗೆ ತಾನೇ ಹೋಗೋದು, ಡ್ರೈವರ್ ಬೇಕಾಗಿಲ್ಲ. ಈಗಲೂ ಅಷ್ಟೇ, ಸ್ವಲ್ಪ ದೊಡ್ಡ ಕಾರ್ ತೊಗೊಂಡ್ರೆ ಲೆವೆಲ್ 2 ಆಟೋನಮಸ್ ಇದೆ ಅದರಲ್ಲಿ. ಲೆವೆಲ್ 2 ಅಂತಂದರೆ ನಾನಿವತ್ತು ಕಣ್ಮುಚ್ಕೊಂಡು ಕಾರನ್ನು ಒಂದು ಸ್ಪೀಡಿಗೆ ಹೋದ್ಮೇಲೆ ರಡಾರ್ ಇದನ್ನು ಒತ್ತಿಬಿಟ್ಟು ಒಂದು ಸ್ಪೀಡನ್ನ ಒತ್ತಿ ಅದನ್ನು ಬಿಟ್ಟರೆ ಲೇನ್ ಕೀಪ್ ಅಸಿಸ್ಟ್ನ ಆನ್ ಮಾಡಿದ್ರೆ
ಅಂದರೆ ರಸ್ತೆಯಲ್ಲಿ ಪಟ್ಟೆ ಇರಬೇಕು. ನಮ್ಮ ರಸ್ತೆಯಲ್ಲಿ ಪಟ್ಟೆಗಳಿಲ್ಲ. ಆ ರಸ್ತೆಯಲ್ಲಿರೋಂಥ ಒಂದು ಹಿಡಿದು ಬಿಟ್ಟರೆ ನಾನು ಆಟೋಮ್ಯಾಟಿಕ್ಕಾಗಿ ಅದು ಮುಂದೆ ತೊಗೊಂಡೋಗಿ ಡ್ರೈವ್ ಮಾಡುತ್ತೆ ಅನ್ನೋ ಅಂಥ ಒಂದು ನೋಷನ್. ಎಸ್, ಇಟ್ ಡಸ್. ಯಾಕಂದರೆ ಜರ್ಮನಿನಲ್ಲಿ ನಾನು ಅದನ್ನು ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ತಾ ಇದ್ದೆ ಕೂಡ. ಸೊ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್, ಎಷ್ಟೋ ಸಲ ಆ ಥರ ಎಲ್ಲ ಆಗಿದೆ. ಯಾಕಂದರೆ ತುಂಬ ಸುಸ್ತಾಗಿ ಹೋಗ್ತಾಯಿತ್ತು. ಮೀಟಿಂಗ್ಸ್ ಎಲ್ಲ ಮಾಡಿ ಎಷ್ಟೋ 1000 ಕಿಲೋಮೀಟ್ರ್ ಓಡಾಡ್ತಾ ಇದ್ವಿ. ಇದು ನಾನು ಮಾಡಲೇಬೇಕಾಗಿತ್ತು. ಯಾಕಂದರೆ ಒಬ್ಬರೇ ಓಡಾಡೋದು 1000 ಕಿಲೋಮೀಟ್ರ್, ದಿನಕ್ಕೆ 1000-2000 ಕಿಲೋಮೀಟ್ರೆಲ್ಲ ಡ್ರೈವ್ ಮಾಡ್ತಾಯಿದ್ವಿ. ತುಂಬ ಕಷ್ಟ ಇತ್ತು. ಬಟ್ ಸ್ಟಿಲ್ ಐ ಯೂಸ್ ಟು ಮ್ಯಾನೇಜ್ ದಟ್ ವೆರಿ ಎಫೆಕ್ಟಿವ್ಲಿ. ಈ ಥರ ಒಂದು ಟೆಕ್ನಾಲಜಿ ಅಡ್ವಾಂಟೇಜಿಗೆ ಬಂದರೆ ಚೆನ್ನಾಗಿರುತ್ತೆ, ಡಿಸಡ್ವಾಂಟೇಜ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಈಗ ರೋಬೋಟಿಕ್ಸು ಅಷ್ಟೇ. ಈಗ ನಮ್ಮಲ್ಲಿ ಏನಾಗ್ತಾಯಿದೆ ಅಂತಂದರೆ, ನೆನಪಿರಲಿ, ಈಗ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಇದು. ನಮ್ಮ ಬ್ರೈನ್ಸಲ್ಲಿ ಕೂಡ ಅದು ಮೈಕ್ರೋ ರೋಬೋಟಿಕ್ಸ್ ಅಥವಾ ಬಾಡಿನಲ್ಲೂ ಮೈಕ್ರೋ ರೋಬೋಟ್ಸ್ ಹೋಗುತ್ತೆ. ಇದು ಬರ್ತಾಯಿದೆ. ಅಪ್ಲಿಕೇಶನ್ನೆಲ್ಲ ರೆಡಿಯಾಗಿ ಹೋಗಿದೆ. ಹೊರಗಿನ ದೇಶದವ್ರು ತುಂಬ ಮಾಡಿದ್ದಾರೆ. ಈ ಮೈಕ್ರೋ ರೋಬೋಟ್ಸ್ ಏನು ಮಾಡುತ್ತೆ, ಎಷ್ಟೋ ಮಟ್ಟಿಗೆ ಒಳ್ಳೇದು ಮಾಡೋಕ್ಕೆ ಹೋಗುತ್ತೆ. ಬಟ್ ಇದು ಮಾಡಿದವ್ರು ಯಾರು? ಅಮೇರಿಕಾದವರು, ಹೊರಗಿನ ದೇಶದವರು. ನಮ್ಮ ಡೇಟಾ ಅವ್ರಿಗೆ ಹೋಗುತ್ತೆ. ಅದು ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ನಮ್ಮ ದೇಶದಲ್ಲಿ ಇನೋವೇಷನ್ಸ್ ಇಲ್ಲ. ನಾವು ಸದ್ಯಕ್ಕೆ ನಮ್ಮಲ್ಲಿ ನಾವೇ ಯೂಸ್ ಮಾಡಿಕೊಂಡು ಇಲ್ಲಿಲ್ಲೇ ಕೊಟ್ಕೊಂಡು ನಾವು ಕೂತಿದ್ದೀವಿ. ಸೊ ಹಾಗಾಗಿ ನಮ್ಮಲ್ಲಿ ಇನೋವೇಷನ್ ಇಲ್ಲ. ಸೊ ಇದೊಂದು ದೊಡ್ಡ ದುರಂತ. ಆದರೆ ನಾವು ಇದನ್ನೆಲ್ಲ ಚೇಂಜ್ ಮಾಡೋದಕ್ಕೆ ಅಂತಲೇ ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ಇನ್ನೊಂದು ಕ್ರೌಡ್, ಇದು ಚೇಂಜ್ ಮಾಡಬೇಕು ಅಂತ ಹೋರಾಡ್ತಕ್ಕಂಥ ಒಂದು ಕ್ರೌಡು, ಸರ್ವಿಸ್ ಕೊಡ್ತಾರೆ ಇನ್ನೊಂದು ಕ್ರೌಡು. ಸೊ 2 ಥರ ಕ್ರೌಡ್ ಇದೆ. ಅದನ್ನು ನಾವು ವಿ ಕೆನಾಟ್ ಟೇಕ್ ಇಟ್ ಇನ್ ಟು ಡಿಸಡ್ವಾಂಟೇಜಸ್ ಮೋಡ್. ಸೊ ಈ 2 ಥರ ಕ್ರೌಡಲ್ಲಿ ನಾವು ಅದನ್ನು ಡಿಸೈಡ್ ಮಾಡಬೇಕಾಗಿದೆ. ಎಷ್ಟೋ ಥರದ್ದು ಚೇಂಜಸ್ ಬರುತ್ತೆ. ಈಗ ಜಾಬ್ಸು ಅಷ್ಟೇ. ಕಂಪ್ನಿಗಳು ಸಸ್ಟೈನೆನ್ಸಿಗೆ ತೊಂದರೆ ತಗೋತಾ ಇದೆ. ಕಂಪ್ನಿಗಳಿಗೆ ಸಸ್ಟೈನೆನ್ಸ್ ವಿಲ್ ಬಿಕಮ್ ಅ ಟಫ್ ಜಾಬ್. ಅಂದರೆ ಬಿಸ್ನೆಸ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಅವರಿಗೆ ಆ ಸಸ್ಟೈನೆನ್ಸ್ಗೆ ಬೇರೆ ಅವರ ಒಂದು ನೆಕ್ಸ್ಟ್ ಲೆವೆಲ್ ಕೆಪಾಸಿಟಿಗೆ ರೆಡಿ ಇದ್ದಿರಬೇಕು. ಅವ್ರು ರೆಡಿ ಇಲ್ಲ ಅಂತಂದರೆ ದಿರ್ ಈಸ್ ಅ ಫೇಲ್ಯೂರ್. ಎಂಪ್ಲಾಯ್ ಮಾಡಿದವರು ಅಷ್ಟೇ, ಎಂಪ್ಲಾಯ್ ಮಾಡಿಸ್ಕೋಬೇಕಾಗಿರೋರು ಅಷ್ಟೇ. ಇನ್ನು ಅವ್ರ ಕಸ್ಟಮರ್ಗಳು ಅದೇ ಪ್ರಾಬ್ಲಮಲ್ಲಿ ಇರ್ತಾರೆ. ಸೊ ನಾವಿವಾಗ ಕಸ್ಟಮರ್ಸ್ ಜೊತೆ ಕನೆಕ್ಟ್ ಮಾಡೋವಾಗಲೂ ಅಷ್ಟೇ, ವಿ ನೀಡ್ ಟು ಆಸ್ಕ್ ವೆದರ್ ಅವರು ಒಳ್ಳೆಯ ಒಂದು ಆಪರ್ಚುನಿಟಿ ಇದೆಯಾ, ನಾವು ಅವ್ರ ಜೊತೆ ಕೆಲಸ ಮಾಡ್ಬೋದಾ, ನಿಜವಾಗ್ಲೂ ಪೇಮೆಂಟ್ ಬರುತ್ತಾ, ಇದೆಲ್ಲ ಒಂದಷ್ಟು ಡಿಸ್ಕಷನ್ಸ್ ಇದೆ. ಇದಕ್ಕೆಲ್ಲ ಒಂದಷ್ಟು AI ಎಲ್ಲ ಜನ್ರೇಟ್ ಆಗ್ತಾಯಿದೆ. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ತೊಗೊಂಬಂದು ಮುಂದಿನ ವಿಚಾರಗಳನ್ನು ಕೇಳಿ ಮಾಡಿ ಮುಂದುವರಿಯುವಂಥ ಒಂದು ಕಂಡೀಷನಿಗೆ ಬಂದಿದ್ದೀವಿ ನಾವು ಇವತ್ತು. ಅಥವಾ ಈ ಪ್ರೈಸ್ ಕಾಂಪಿಟೇಷನ್, ಇವಾಗ ಪ್ರೈಸ್ ಇನ್ನೊಬ್ರು ಯಾರೋ ಕಮ್ಮಿ ಕೊಡ್ತಾ ಇರ್ತಾರೆ, ನಮ್ಗೆ ಗೊತ್ತಿಲ್ಲ. ಇಲ್ಲಿ ಹೆಚ್ಚಾಗಿ ಪ್ರೈಸ್ ಕೊಟ್ಬಿಟ್ಟು ನಾವು ಒಂದು ಬಿಸ್ನೆಸ್ ಮಾಡಿಬಿಡ್ತೀವಿ. ಸೊ ಹಾಗಾಗಿ ಈ ಪ್ರೈಸನ್ನೆಲ್ಲ ತೊಗೊಂಬಂದು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಸೇರಿಸಿದ್ರೆ ಪ್ರೈಸ್ ಕಾಂಪಿಟೇಷನ್ ಕೂಡ ಕಟ್ ಮಾಡ್ಬೋದು ನಾವು. ಒಂದು ಒಳ್ಳೆ ಪ್ರೈಸ್ ಇನ್ಕ್ರೀಸ್ ಅಂತ ಏನು ನಾವು ಇವತ್ತು ಒದ್ದಾಡ್ತಾ ಇದ್ದೀವಿ, ಅದನ್ನು ನಾವು ಕಂಟ್ರೋಲ್ ಕೂಡ ತೊಗೊಂಬರ್ಬೋದು. ಸೊ ಬಹಳಷ್ಟು ಪ್ರಾಜೆಕ್ಟ್ಸ್ ಬರ್ತಾಯಿದೆ. ಇದೇನಾಗುತ್ತೆ ಅಂತಂದರೆ ಹಿಂಗೇನೆ ಇದು ಪ್ರೋಗ್ರೆಸ್ ಆಗ್ತಾ ಎಸ್ಟಿಮೇಟೆಡ್ ಬೈ 2050 2070 ಒಳಗಡೆಗೆ, ಅಂದರೆ 2050 2070 ಒಳಗಡೆಗೆ ಸೈಬರ್ ಪಂಕ್ ಅಂತಕ್ಕಂಥ ಒಂದು ಜನ್ರೇಷನ್ ಶುರುವಾಗುತ್ತೆ. ಸೊ ನಾನು ನಿಮಗೆ ಹೋದ ವಿಡಿಯೋದಲ್ಲಿ ಹ್ಯುಮ್ಯಾನಿಟಿ ಬಗ್ಗೆ ಹೇಳಿದ್ದೆ. ನನ್ನ ಹ್ಯುಮ್ಯಾನಿಟಿ ರಿಲೇಟೆಡ್ ಟಾಪಿಕ್ ಏನಂತಂದರೆ, ತಪ್ಪಾಗ್ತಾಯಿದೆ ಸೊಸೈಟಿನಲ್ಲಿ ಅಂಥೇಳಿ ಒಂದು ಕನ್ನಡಿನ ಎಲ್ಲರ ಮುಂದೆ ಹಿಡಿದೆ ನಾನು ಅಷ್ಟೇ, ಬೇರೆ ಇನ್ನೇನು ಮಾಡಲಿಲ್ಲ. ಅದರಿಂದ ನಾನೇನು ಸುಧಾರಣೆ ಮಾಡೋಕ್ಕೂ ಆಗಲ್ಲ. ಈ ಸಮಾಜ ಎಲ್ಲಿ ಹೋಗ್ತಾ ಇದೆ, ಈ ಟೆಕ್ನಾಲಜಿ ಸಮೇತ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ಕಂಟ್ರೋಲಿಂಗ್ ನಾವು ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಇದು ಅನ್ಕಂಟ್ರೋಲಬಲ್ ವೇ. ನನ್ನ ಪ್ರಶ್ನೆ ಏನಿತ್ತು ಅಂತಂದರೆ, ನಾನು ಇವಾಗ ಇಷ್ಟೊಂದೆಲ್ಲ ವೆಬ್ಸೈಟ್ ಇದೆ, ನಮ್ಮ 1990s ನಾನು ಕೇಳಿದ್ದು ಇಷ್ಟೆಲ್ಲ ವೆಬ್ಸೈಟ್ಸ್ ಇದೆ, ಈ ವೆಬ್ಸೈಟ್ನೆಲ್ಲ ನಾನು ಹೆಂಗೆ ಗುರ್ತಿಡೀಲಿ, ಹೆಂಗೆ ತಿಳ್ಕೊಳ್ಳಿ ಅಂತ. ಆ ಗೂಗಲ್ಲು ಅಷ್ಟೇ ಪವರ್ಫುಲ್ ಇರಲಿಲ್ಲ ಆವಾಗ. ಸೊ ಇದೇ ಥರನೇ ಇವಾಗ ಇಲ್ಲಿ ಎಷ್ಟಿದೆ ಅಂತಂದರೆ, ನಾವು ತಿಳ್ಕೊಳ್ಳೋಕ್ಕೆ ಆಗದೇ ಇರೋ ಒಂದಷ್ಟು ಟೆಕ್ನಾಲಜೀಸ್ ಇದ್ದಾವೆ. ಏನು ಆಗ್ತಾಯಿದೆ ಅನ್ನೋ ಜಗತ್ತಿನಲ್ಲಿ ನಮ್ಗೆ ಗೊತ್ತಿಲ್ಲದಿರೋಂಥದ್ದಿದೆ. ಇದಕ್ಕೆ ಡಾರ್ಕ್ ವೆಬ್ ಅನ್ನೋದು ಒಂದು ಕ್ರಿಯೇಟ್ ಆಗಿದೆ. ಡಾರ್ಕ್ ವೆಬ್ಬಲ್ಲಿ ಎಷ್ಟೋ ಡೇಟಾಗಳನ್ನು ಮಾಡ್ತಾರೆ. ನಾವು ಕೊಟ್ಟಂಥ ಡೇಟಾಗಳು, ನಾವು ಯೂಸ್ ಮಾಡ್ತಕ್ಕಂಥದ್ದು, ನನ್ನ ಥಿಂಕಿಂಗು, ನನ್ನ ಬ್ರೈನ್ ಪ್ಯಾಟರ್ನು, ನನ್ನ ಒಂದು ಬಿಹೇವಿಯರ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇರೋದು. ಆ ಥರ ಬೇರೆಯವರದ್ದು ಭಾಳಷ್ಟು ಈ ವಿಚಾರಗಳನ್ನೆಲ್ಲ ತಗೋತಾ ಇದ್ದಾರೆ, ಕಲೆ ಹಾಕ್ತಾ ಇದ್ದಾರೆ. ಇದನ್ನು ಕಲೆ ಹಾಕೋಕ್ಕಂಥ ನ್ಯಾನೋ ರೋಬೋಟ್ಸ್ ಕೂಡ ಬಂದಿದೆ. ಆ ಡೇಟಾನ ತೊಗೊಂಡು DNA ಸ್ಯಾಂಪಲ್ನ ತೊಗೊಂಡು ಮತ್ತು ನಂತರದ್ದೇ ಒಂದು ಹ್ಯೂಮನ್ನು ಕೂಡ ಕ್ರಿಯೇಟ್ ಮಾಡೋವಂಥ ಒಂದು ಸಂದರ್ಭ ಇನ್ನೊಂದು 10-20 ವರ್ಷದಲ್ಲಿ ಸೃಷ್ಟಿ ಆಗೋಗುತ್ತೆ. ಯಾಕಂದರೆ ಹ್ಯೂಮನಾಯ್ಡಲ್ಲಿ ನ್ಯಾನೋ ಟೆಕ್ನಾಲಜಿ ಯೂಸ್ ಮಾಡಿ ನಂತರದ್ದೇ, ಫಾರ್ ಎಕ್ಸಾಂಪಲ್ ನನ್ನ ಸ್ಕೆಲಿಟನ್ ಅಂತ ಇಟ್ಕೊಳ್ಳಿ, ನನ್ನ ಸ್ಕೆಲಿಟನ್ ಥರದ್ದೇ ಅವರು ರೀಕ್ರಿಯೇಟ್ ಮಾಡಿ ನಡೆಯುವಂಥ ಒಂದು ರೋಬೋಟನ್ನು ಕ್ರಿಯೇಟ್ ಮಾಡಿ ಕಂಟ್ರೋಲು ಮಾಡಲಿಕ್ಕೆ ಸಾಧ್ಯ ಇದೆ. ಇದೆಲ್ಲ ಟೋಟಲಿ ಟೆಕ್ನಾಲಜಿಯಿಂದ
ಬರ್ತಾ ಇದೆ. ನನ್ನ ನಂಬಲ್ಲ ಅಂತಂದರೆ ದಯವಿಟ್ಟು ಗೂಗಲ್ನ ಕೇಳಿ, ಗೂಗಲಲ್ಲಿ ಎಲ್ಲ ಹೇಳುತ್ತೆ. ಆ ಡೀಟೇಲ್ಸ್ ಎಲ್ಲ ಇರಲಿ ನಿಮಗೆ. ಎಷ್ಟು ಮಟ್ಟಿಗೆ ಟೆಕ್ನಾಲಜಿ ಚೇಂಜ್ ಆಗ್ತದೆ, ಎಲ್ಲಿಗೆ ನಾವು ಹೊರಟಿದ್ದೀವಿ, ಯಾವ ಮಟ್ಟಿಗೆ ನಾವು ಇದನ್ನು ಅಡಾಪ್ಟ್ ಮಾಡ್ಕೋಬೇಕಾಗಿದೆ, ಮುಂದಿನ ಫ್ಯೂಚರ್ ಏನು, ಮುಂದಿನ ಜಾಬ್ ಅಂದರೆ ಏನು, ನಾವು ಯಾವ ಥರ ಒಂದು ಅಲೈನ್ಮೆಂಟನ್ನು ನಮಗೆ ನಾವು ತೊಗೊಂಡ್ಬರ್ಬೇಕು ಅನ್ನೋವಂಥ ಒಂದು ವಿಚಾರನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಯಾಕಂದರೆ ಹ್ಯುಮ್ಯಾನಿಟಿ ಸತ್ತೋಗುತ್ತೆ, ನಾವೇನೂ ಮಾಡೋಕ್ಕಾಗಲ್ಲ. ವಿ ಕ್ಯಾನ್ ಓನ್ಲಿ ಸೇ ಹ್ಯುಮ್ಯಾನಿಟಿ, ಪೀಸು, ಇನ್ಕ್ಲೂಸಿವಿಟಿ ಇದನ್ನೆಲ್ಲ ನಾವು ಹೇಳ್ಬೋದು. ಬಟ್ ಇದು ಹೋಗೋ ದಾರಿನಲ್ಲಿ ಟೆಕ್ನಾಲಜಿ ಇವತ್ತು ಆಲ್ರೆಡಿ ಮನೆಗಳಲ್ಲಿ ಕಷ್ಟ ಬರ್ತಾ ಇದೆ. ಯಾಕಂದರೆ ಇವಾಗ ನಾವು ದುಡಿತಾರ ದುಡ್ಡಲ್ಲಿ ಆಲ್ಮೋಸ್ಟ್ ಅರ್ಧ ಭಾಗ ಬಾಡಿಗೆ ಅಂತ ಕಟ್ತಾ ಇರ್ತಾರೆ, ಇಲ್ಲ ಅರ್ಧ ಭಾಗ ಅಲ್ಲ ಮುಕ್ಕಾಲು ಭಾಗ EMI ಅಂತ ಕಟ್ತಾ ಇರ್ತಾರೆ. ವಿ ಹ್ಯಾವ್ ಬಿಕಮ್ ಸ್ಲೇವ್ಸ್. ಏನೂ ಇಲ್ಲ, ನಮ್ಮನ್ನು ನಾವು ಸ್ಯಾಟಿಸ್ಫೈ ಮಾಡ್ಕೊಳ್ಳೋದಕ್ಕೆ, ಈ ಕ್ಯಾಪಿಟಲಿಸ್ಟಿಕ್ ವರ್ಲ್ಡಲ್ಲಿ ಬದುಕೋದಕ್ಕೆ ನಮ್ಮನ್ನು ನಾವು ಕೊಲೆ ಮಾಡ್ಕೋತಾ ಇದ್ದೀವಿ. ಆಲ್ರೆಡಿ ನಾವು ಕೊಟ್ಬಿಟ್ಟಿದ್ದೀವಿ, ಬ್ಯಾಂಕ್ಗಳಿಗೆ ನಮ್ಮನ್ನು ನಾವು ಮಾರ್ಕೊಂಬಿಟ್ಟಿದ್ದೀವಿ, ಇಲ್ಲ ಲ್ಯಾಂಡ್ ಲಾರ್ಡ್ಗೆ ಕೊಟ್ಕೊಂಡಿದ್ದೀವಿ, ಇಲ್ಲಿ ಇನ್ಯಾರಿಗೋ ಕೊಟ್ಕೊಂಡಿದ್ದೀವಿ. ಇದು ತುಂಬ ಕಷ್ಟಕರವಾದ ವಿಚಾರ. ಒಬ್ಬರು ಚೆನ್ನಾಗಿದ್ದರೆ, ಒಂದು ಮೇಲ್ಗಡೆ ಇದ್ದರೆ ಅದು ಬೇರೆ. ಬಾಡಿಗೆ ಬರ್ತಾಯಿದೆ, ನನಗೇನು ಯಾವುದೋ ಇದೆ, ಯಾರೋ ಮಾಡಾಕಿದ್ದು ಇದೆ. ಇವಾಗ ಒಬ್ಬರು ಇಂಡಿಪೆಂಡೆಂಟಾಗಿ ನಿಂತು ನಾನು ಕಟ್ಟಬೇಕು, ಇಲ್ಲಿ ಡೆವಲಪ್ ಆಗಬೇಕು ಅಂತಂದರೆ ತುಂಬ ಕಮ್ಮಿ ಜನ ಅದನ್ನು ಕ್ರಾಸ್ ಮಾಡ್ಕೊಂಡು ಮುಂದೆ ಹೋಗ್ತಾರೆ. ಇಲ್ಲಾಂದರೆ ಅಲ್ಲೇ ಅದನ್ನು ಕೊಲ್ಯಾಪ್ಸ್ ಆಗಿಬಿಡ್ತಾರೆ. ಈ ಬ್ಯಾಂಕ್ಗಳು ಅವರು ಇವರು ಕಾಯ್ತಾ ಇರ್ತಾರೆ. ಒಂದು 10,000 ರೂಪಾಯಿ ತೊಗೊಂಡು ನೋಡಿ, ಬ್ಯಾಂಕ್ನವರು ಸುಮ್ಮನೆ ಬಿಟ್ಬಿಡ್ತಾರೆ ಅಂತ. ಯಾವ ಲೆವೆಲಿಗೆ ನಿಮಗೆ ಕೆಟ್ಟದಾಗ ಮಾತಾಡ್ತಾರೆ, ಅವ್ರು ಯಾರೋ ಫೋನ್ ಮಾಡ್ತಾರೆ, ಹೆಂಗೆ ಅಂತಾರೆ ಅಂತ ನೋಡಿ ನೀವು ಬೇಕಾದರೆ. ಇದೊಂದು ದೊಡ್ಡ ಒಂದು ಸಮಸ್ಯೆ ಆಗಿಬಿಟ್ಟಿದೆ. ಇದರಿಂದ ಹೊರಗೆ ಬರುವಂಥದ್ದು ತುಂಬ ಕಷ್ಟ. ಯಾಕಂದರೆ ಇವಾಗ ಗಂಡ ಹೆಂಡತಿ ಇಬ್ಬರು ದುಡಿಬೇಕಾಗಿರೋಂಥ ಸಮಸ್ಯೆ, ಜಾಬ್ ಇದೆಯಾ ಇಲ್ವಾ ಅನ್ನೋದು ಗೊತ್ತಿಲ್ಲ, ಒದ್ದಾಡ್ತಾ ಇರ್ತಾರೆ. ಸೊ ಈ ಪ್ರಶ್ನೆ ಕಂಟಿನ್ಯೂಯೇಷನ್ ಆಗುತ್ತೆ. ಇದು ಹಿಂಗಾದಾಗ ಏನಾಗಿದೆ ಅಂತಂದರೆ, ಬೈ 2070 ಪ್ರೆಡಿಕ್ಷನ್ ಅಂತಂದರೆ ವೆರಿ ಲೆಸ್ ಆಫ್ ಹ್ಯುಮ್ಯಾನಿಟಿ, ಮೋರ್ ಆಫ್ ರೋಬೋಟಿಕ್ಸ್ ಅಂತ ಸೈಬರ್ ಪಂಕ್ ಅಂತ ಒಂದು ಜನ್ರೇಷನ್ ಕ್ರಿಯೇಟ್ ಆಗುತ್ತೆ. ಏನು ಹೇಳಿ, ಸೈಬರ್ ಪಂಕ್ ಅಂತ ಒಂದು ಜನ್ರೇಷನ್ ಕ್ರಿಯೇಟ್ ಆಗುತ್ತೆ. ಅದರಲ್ಲಿ ಮನುಷ್ಯತ್ವ ಸತ್ತೋಗಿರುತ್ತೆ, ಆಲ್ಮೋಸ್ಟ್ ಸತ್ತೋಗಿರುತ್ತೆ. ಮಷಿನ್ಗಳು ರಾಜ್ಯ ಮಾಡೋಕ್ಕೆ ಶುರು ಮಾಡಿರುತ್ತೆ. ಸೊ ನಾವೇನು ಮಾಡಬೇಕು ಅನ್ನೋದು ಮಷಿನ್ಗಳು ಹೇಳುತ್ತೆ. ಈಗ ವೆಲ್ತಿಯೆಸ್ಟ್ ಅಂತ ಯಾರಿದ್ದಾರೆ ಇವಾಗ ರೋಬೋಟಿಕ್ಸ್ ಕ್ರಿಯೇಟ್ ಮಾಡಿರೋಂಥವ್ರು, ಅಮೆರಿಕಾದಲ್ಲಿ ಕೂತಿರೋರು, ಅವರು ನಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ನಾವೇ ಮಾಡಿದ ಟೆಕ್ನಾಲಜಿ ಇವತ್ತು ನಾವೇನೋ ಅನುಭವಿಸಿರ್ತೀವಿ, ನಾಳೆ ದಿನ ಇದನ್ನೆಲ್ಲ ಬೇರೆ ಥರ ನಾವು ವಿ ಹ್ಯಾವ್ ಬಿಕಮ್ ಕಂಪ್ಲೀಟ್ ಸ್ಲೇವ್ಸ್. ಸೊ ಈ ಥರ ಒಂದು ಜಗತ್ತು ನಡೀತಾ ಇದೆ. ಈಗ ಬಿಲ್ ಗೇಟ್ಸ್ ಅಂತ ಹೇಳ್ತೀರಿ, ಪೂಜೆ ಮಾಡ್ತಾರೆ ಅವ್ರನ್ನ. ನನ್ನ ಪ್ರಕಾರ ಇಲ್ಲ, ನೀವು ಅವ್ರು ಏನು ಮಾಡ್ತಾರೆ ಅನ್ನೋದನ್ನು ಅದು ಬೇರೆ ಥರ ನೋಡಬೇಕಾಗತ್ತೆ. ಆಮೇಲೆ ಇವರು ಇಲಾನ್ ಮಸ್ಕ್, ಓಕೆ, ಆಮೇಲೆ ಇವರು ಜೆಫ್ ಬೆಜೋಸ್, ಇವರನ್ನು ಮಾತಾಡ್ಸೋಕ್ಕೆ ಆಗಲ್ಲ. ಬಿಕಾಸ್ ಇವ್ರದ್ದೆಲ್ಲ ಒಂದು ಬೇರೆ ಮೆಂಟಲಿಟಿ, ಒಂದು ಸ್ಟ್ರಾಟಜಿ, ನಮ್ಮ ಈ ಮನುಷ್ಯತ್ವ ಏನಿದೆ ಅದನ್ನೆಲ್ಲ ಕದೀತಾ ಇದ್ದಿರಲ್ಲ. ಸೊ ಇದೊಂದು ವಿಚಾರ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಅದು ಭಾಳಷ್ಟು ವಿಚಾರಗಳಿದೆ, ಅದನ್ನೆಲ್ಲ 1 by 1 ನಾನು ತೊಗೊಂಬಂದು ಹೇಳ್ತೀನಿ ನಿಮಗೆ. ಇವರೆಲ್ಲ ಏನು ಮಾಡ್ತಾಯಿದ್ದಾರೆ, ಯಾವ ಥರ ಮನುಷ್ಯತ್ವ ತಿಂತಾ ಇದ್ದಾರೆ, ಹಿಂಗೆ ತಿಂದು ಬಿಡ್ತಾರೆ. ಇಂಥ ಕಂಪ್ನಿಗಳು ನಮ್ಮನ್ನು ಡಾಮಿನೇಟ್ ಮಾಡೋವಂಥ ಕಾಲ ದೂರ ಇಲ್ಲ. ಸೊ ಹಾಗಾಗಿ ಈ ವಿಚಾರನ ಸಣ್ಣದಾಗಿ ನಿಮ್ಮ ಮುಂದೆ ಹೇಳಿದ್ದೀನಿ. ಇದು ಭಯಪಡೋ ವಿಚಾರ ಅಲ್ಲ, ಬಟ್ ಇದನ್ನು ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳ್ಳೋಂಥ ವಿಚಾರ. ಇದು 3ನೇ ಲೆವೆಲಿಗೆ ಬಂದ್ವಿ. 4ನೇ ಲೆವೆಲಲ್ಲಿ ನಮ್ಮದೊಂದು ಇನೋವೇಷನ್ ಡಿಪಾರ್ಟ್ಮೆಂಟ್ ಅಂತ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದೆ. ಇನೋವೇಷನ್ ಹಬ್ಬು, ಅದರಲ್ಲಿ ಭಾಳಷ್ಟು ಜನ ಪ್ರೊಫೆಸರ್ಸ್ ನಾನು ಕಲೆ ಹಾಕ್ತಾಯಿದ್ದೀನಿ, ಮಾತಾಡ್ತಾಯಿದ್ದೀನಿ, ಬ್ರೈನ್ ಸ್ಟಾರ್ಮಿಂಗ್ ನಡೀತಾ ಇದೆ. ಸೊ ಹಂಗಾಗಿ ಸ್ವಲ್ಪ ಡಿಲೇ ಆಗಿದೆ. ಇದರಲ್ಲಿ ನಾವು ಏನು ಮಾಡಬೇಕು ಅಂತಂದರೆ, ಈ ಒಂದು ಜಗತ್ತಿನ ನನ್ನ ಮುಖಾಂತರ ನಾನೇನು ತಡಿಬೋದು, ನಾನು ಪ್ರಯತ್ನ ಮಾಡ್ತೀನಿ. ಇದಕ್ಕೆ ಎಲ್ಲರೂ ಸೇರಿಸ್ಕೋಬೇಕಾ ಬೇಡವಾ, ಯಾವ ಲೆವೆಲಲ್ಲಿ ನಾವು ಸೇರಿಸ್ಕೋಬೇಕು ಅನ್ನೋಂಥದ್ದು ನಾವು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ದಯವಿಟ್ಟು ಸಮಯಾವಕಾಶ ಕೊಡಿ, ನಾನು ಬರ್ತೀನಿ. ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ಒಂದು ಡೀಟೇಲ್ ಸಂವಾದನೆ ಮಾಡ್ತೀನಿ. ಎಕ್ಸ್ಪರ್ಟ್ಸನ್ನೆಲ್ಲ ಕೂಡಿಸಿ, ಟೆಕ್ನಾಲಜಿ ಕಂಪ್ನೀಸ್ನ ಕೂಡಿಸಿ, ಎಲ್ಲರನ್ನೂ ಕೂಡಿಸಿ ನಾನು ಸಪ್ರೇಟಾಗಿ ಒಂದು ಸಂವಾದ ಮಾಡ್ತೀನಿ ಇದ್ರ ಬಗ್ಗೆ. ಬಟ್ ಈಗ ಇದರಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನಂತಂದರೆ, ಒಂದು ಮೀನಿಂಗ್ಫುಲ್ ಸೋಷಿಯಲ್ ಎಂಟರ್ಪ್ರೈಸ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ ಇವತ್ತು ಇಂಡಿಯಾದಲ್ಲಿ. ಅದು ನಮ್ಮಲ್ಲಿ ಒಂದು ಖುಷಿಯಾಗಿರ್ತಕ್ಕಂಥ ಮಾತು. 2ನೇ ಲೆವೆಲ್ ಮಾತೇನಂತಂದರೆ, ಈ ಟೆಕ್ನಾಲಜಿ ಕಂಪ್ನಿ ನಾವು ತೊಗೊಂಬಂದಾಗ ನಮ್ಮಲ್ಲಿ ಯಾವ ಥರ ಸಾಧ್ಯ ಇದೆ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ, ಈ ಒಂದು ನೆಕ್ಸ್ಟ್ ಲೆವೆಲ್ ಪ್ರೋಗ್ರೆಸ್ ಡಿಸ್ರಪ್ಷನ್ಸ್ ಏನು ಬರ್ತಾ ಇದೆ, ಇದನ್ನು ಯಾವ ಥರ ನಾವು ನಮ್ಮ ಟೆಕ್ನಾಲಜಿನ ಯೂಸ್ ಮಾಡಿ ನಾವು ತಡ್ಕೋಬೋದು. ಅಟ್ಲೀಸ್ಟ್ ಒಂದು ಜನಾಂಗನ ನಾವು, ಒಂದು ಇಂಡಿಪೆಂಡೆಂಟ್ ಜನಾಂಗ ನಾವು ಸೃಷ್ಟಿ ಮಾಡ್ಬೋದು.
ಎಸ್ ಸೈಬರ್ ಪಂಕು ಮತ್ತು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಲಿ ಅಥವಾ ಈ ನ್ಯಾನೋ ಟೆಕ್ನಾಲಜೀಸ್ ಆಗಲಿ ಅಥವಾ ನೀವು ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಆಗಲಿ ಇದನ್ನು ನಾವು ತಡೆಯೋಕ್ಕಾಗಲ್ಲ. ಇದು ಬರೀ ಬಿಗಿನಿಂಗ್ ಅಷ್ಟೇ. ಇದರಿಂದ ತುಂಬ ಕೆಲಸಗಳಾಗುತ್ತೆ. ಆಮೇಲೆ ಪ್ರೋಗ್ರಾಮಬಲ್ ಲೆಟ್ಸೆ ನಿಮ್ಗೇನು ಹೇಳ್ತೀರಾ ನೀವು ಪಾರ್ಟಿಕಲ್ಸ್, ಪ್ರೋಗ್ರಾಮಬಲ್ ಪಾರ್ಟಿಕಲ್ಸಲ್ಲಿ ನಾನು ಇವತ್ತು ಈ ಶೇಪಿಂದ ಒಂದು ಪ್ರಾಡಕ್ಟ್ ಇಟ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ಇದನ್ನು ನಾನು ಗನ್ನಾಗಿ ಮಾಡ್ಬೋದು, ಇದನ್ನು ನಾನು ಬಾಂಬಾಗಿ ಮಾಡ್ಬೋದು, ಪಾಸಿಬಲ್. ಸೊ ಇದೆಲ್ಲ ಬರ್ತಾ ಇದೆ. ಸೊ ಹಾಗಾಗಿ ನಾವು ಇದರಲ್ಲಿ ಎಚ್ಚೆತ್ಕೋಬೇಕಾಗಿದೆ. ಭಾರತ ಎಚ್ಚೆತ್ಕೋಬೇಕು. ವರ್ಲ್ಡಲ್ಲಿ ನನ್ನ ಥರದವರು ತುಂಬ ಜನ ಇದ್ದಾರೆ, ಅವರೆಲ್ಲರೂ ಎಚ್ಚೆತ್ಕೋಬೇಕು. ಸೊ ನಂದೊಂದು ಕರ್ತವ್ಯ ಏನಂತಂದರೆ ಹ್ಯುಮ್ಯಾನಿಟಿನ ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹೊರತು ಈ ಒಂದು ಕಮ್ಯುನಿಟಿನ ನಾವು ಬೇರೆ ಥರ ಡೆವಲಪ್ ಮಾಡ್ಬೋದೇ ಹೊರತು ಬರೀ LGBTQ ಈ ಟ್ರಾನ್ಸ್ಜೆಂಡರು ಇವರು ಅವರು ಅಲ್ಲ. ಇದಿನ್ನೂ ದೊಡ್ಡ ಲೆವೆಲಲ್ಲಿದೆ. ಸೊ ನಾವು ಇವತ್ತು ಎಚ್ಚರಿಕೊಳ್ತಾ ಇದ್ದರೆ ನಮಗೆ ತುಂಬ ತೊಂದರೆಗಳು ಬರುತ್ತೆ. ಸೊ ಹಾಗಾಗಿ ನಾವು ಆ ಲೆವೆಲಲ್ಲೂ ಫೋಕಸ್ ಮಾಡಬೇಕಾಗಿದೆ. ನಾನು ಅದು ಲೆವೆಲಲ್ಲೂ ವರ್ಕ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಬರೀ ಯಾರು ಕರೀತಾರೋ ಈ ಟೆಲಿವಿಷನ್ ಪ್ರೋಗ್ರಾಮ್ಗೆ ಆಗಲಿ ಅಥವಾ ಈ ಯೂಟ್ಯೂಬ್ ಡಿಸ್ಕಷನ್ಸ್ ಆಗಲಿ, ಅದು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ತಲುಪ್ತಾ ಇದೆ ಅಷ್ಟೇ. ಆದರೆ ಡೆಪ್ತ್ ತುಂಬ ಜಾಸ್ತಿ ಇದೆ. ಯಾಕಂದರೆ ನನಗಿರುವಂಥ ಜ್ಞಾನ ನಾನು ಏನು ಮಾಡ್ಬೋದು, ಎಲ್ಲಿವರೆಗೂ ನಾನು ತೊಗೊಂಡೋಗ್ಬೋದು, ಎಲ್ಲಿ ನಾವು ಇದನ್ನು ಕಂಟ್ರೋಲ್ ಮಾಡ್ಬೋದು ಅನ್ನೋಂಥದ್ದೊಂದು ವಿಚಾರಗಳನ್ನು ಇವತ್ತು ಕಂಟ್ರೋಲ್ ಮಾಡಲೇಬೇಕಾಗಿದೆ. ಯಾಕಂದರೆ ನಾನು ಎಲ್ಲ ಕಂಪ್ನಿಗೂ ಕನ್ಸಲ್ಟೆಂಟಾಗಿ ಕೆಲಸ ಮಾಡಿದ್ದೀನಿ. ಹಿಂದೂಜಾ ಗ್ರೂಪ್ ಇರ್ಬೋದು ಅಥವಾ ನಮ್ಮ ಇವ್ರದ್ದು ಹ್ಯಾಪಿಯೆಸ್ಟ್ ಮೈಂಡ್ಸ್ ಅಶೋಕ್ ಸೂಟಾ ಅವ್ರ ಕಂಪ್ನಿ ಆಗಿರ್ಬೋದು ಅಥವಾ ಈ ದೊಡ್ಡ ದೊಡ್ಡ ಕಂಪ್ನೀಸು, ಅದನ್ನು ಬೇಡ ಹೇಳೋದು ಬೇಡ ಈಗ. ಸೊ ತುಂಬ ಜನರ ಜೊತೆ ಕೆಲಸ ಮಾಡಿದ್ದೀನಿ. ಬಟ್ ಈ ನೌಸ್ ಅನ್ನೋವಂಥದ್ದೊಂದು ಕಂಪ್ನಿನೂ ನಾನು ಕೆಲಸ ಮಾಡಿದ್ದೀನಿ ಅದರಲ್ಲಿ. ಸೊ ಎಲ್ಲದಕ್ಕೂ ಕನ್ಸಲ್ಟೆಂಟ್ ಆಗಿದ್ದೆ, ಸಪೋರ್ಟ್ ಮಾಡಿದ್ದೀನಿ, ಎಲ್ಲರನ್ನೂ ಅರ್ಥ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಮ್ಮಲ್ಲಿ ಸರ್ವಿಸಸ್ ಅಂತ ಬಂದರೆ ಇಂಡಿಯಾದಿಂದ ಹೊರಗೆ ಹೋದಾಗ ಸರ್ ವಿ ಕ್ಯಾನ್ ಸೆಲ್ ಎನಿಥಿಂಗ್, ನಾವೆಲ್ಲದನ್ನೂ ಕೊಡ್ತೀವಿ, ನಿಮ್ಮ ಟಾಯ್ಲೆಟ್ ಕ್ಲೀನ್ ಮಾಡೋ ಒಂದು ಸರ್ವಿಸ್ ಬಿಟ್ಟು ಬೇರೆ ಎಲ್ಲ ಮಾಡ್ತೀವಿ ಅನ್ನೋವಂಥ ಒಂದು ದುರಂತ ನಮ್ಮಲ್ಲಿದೆ. ಸೊ ಹಾಗಾಗಿ ನಮ್ಮನ್ನು ನಾವು ಏನು ಮಾಡ್ಕೋತಾ ಇದ್ದೀವಿ ಅನ್ನೋದು ಕೆಲವು ಕಡೆಗೆ ಗೊತ್ತಾಗ್ತಾ ಇಲ್ಲ, ತಪ್ಪಾಗ್ತಾ ಇದೆ ಕೆಲವು ಕಡೆಗೆ. ಆದರೆ ಇವತ್ತಿನ ದಿನ ನಮ್ಮಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬರ್ತಾರೆ, ಅಬ್ರಾಡಾಗಿ ಬರ್ತಾರೆ, ಮನೆ ಮಾಡ್ಕೊಂಬಿಡ್ತಾರೆ. ಫಸ್ಟು ಸಾಲ ಮಾಡ್ಕೊಂಡು ಮನೆ ತೊಗೊಂಡ್ಬಿಡೋದು, ಇನ್ನೆಲ್ಲೋ ಒಂದು ಒಳ್ಳೆ ಶಾಲೆಗೆ ಹಾಕ್ಬಿಡೋದು. ನಾನು ನೋಡಿದ್ದೀನಿ ಇದನ್ನು. ಯಾಕಂದ್ರೆ ನಾನೇ ಅಲ್ಲಿದ್ದೆ, ನಾನೇ NRI, ನಾನ್ ರೆಸಿಡೆಂಟ್ ಇಂಡಿಯನ್. 23 ವರ್ಷ ಹೊರಗಿದ್ದು ಇಂಥವ್ರನ್ನೆಲ್ಲ ನೋಡ್ಕೊಂಬಂದಿದ್ದೀನಿ. ಕಾರ್ ತೊಗೊಂಡ್ಬಿಡ್ತಾರೆ, ದೊಡ್ಡ ದೊಡ್ಡದಾಗಿ ಶೋಕಿ ಮಾಡ್ತಿರ್ತಾರೆ ಈ ನಡುವೆ. ಅಲ್ಲಿ ಏನಕ್ಕೆ ಅವ್ರನ್ನ ಏನು ಮಾಡ್ಕೊಂಡಿದ್ದಾರೆ, ಸಿಕ್ಕ ತಕ್ಷಣ ಪಾಸ್ಪೋರ್ಟ್ ತೊಗೊಂಡ್ಬಿಡೋದು. ನಾನು ನನ್ನ ದೇಶದ ಪಾಸ್ಪೋರ್ಟ್ ಐಡೆಂಟಿಟಿ ಮಾರಲಿಲ್ಲ, ಬೇರೆಯವ್ರು ಮಾರ್ಕೋತಾ ಇದ್ದಾರೆ. ಅವ್ರ ಬೆನಿಫಿಟ್ ಅವ್ರನ್ನ ನಂಬ್ತಾ ಇದ್ದಾರೆ, ಯಾರಿದ್ದಾರೋ ಅವ್ರನ್ನ ನಂಬ್ತಾ ಇದ್ದಾರೆ. ಅವ್ರು ಕ್ಯಾಪಿಟಲಿಸ್ಟಿಕ್ ಆಗ್ತೀನಿ, ನಾನು ಇಲ್ಲೆಲ್ಲೋ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಸೊ ಎಲ್ಲರೂ ಪ್ರಶ್ನೆ ಮಾಡ್ಕೋಬೇಕಾಗಿರೋಂಥ ಸಮಯ ಇದು. ಯಾಕಂದರೆ ಎಲ್ಲರೂ ಬೇರೆ ಬೇರೆ ಡೈರೆಕ್ಷನ್ಸಲ್ಲಿ ಹೋಗ್ತಾ ಇದೆ ಎಲ್ಲ ಟೆಕ್ನಾಲಜೀಸು. ನಮ್ಮನ್ನು ನಾವು ಎಚ್ಚೆತ್ಕೋಬೇಕು, ನಮ್ಮನ್ನು ನಾವು ಮುಂದುವರಿಬೇಕು. ಇದೊಂದು ಸಣ್ಣ ಒಂದು ತುಣುಕು ಅಷ್ಟೇ. ಯಾಕಂದರೆ ಹೇಳೋವಂಥದ್ದು ಭಾಳಷ್ಟಿದೆ. ನಾನು ಪುಸ್ತಕ ಬರಿತಾ ಇದ್ದೀನಿ, ಅದು ಬರೆದ್ಮೇಲೆ ನನ್ನ ಆಟೋಬಯೋಗ್ರಫಿನ ತಮ್ಮ ಮುಂದೆ ಸಪ್ರೇಟಾಗಿ ಶೇರ್ ಮಾಡ್ಕೋತೀನಿ. ಹಂತ ಹಂತವಾಗಿ ನಾನು ನಿಮಗೆ ಅದನ್ನು ಹೇಳ್ತಾ ಬರ್ತೀನಿ. ಯಾಕಂದರೆ ಹೇಳೋವಂಥದ್ದು ತುಂಬ ಇದೆ. ಯಾವ್ಯಾವ ಥರ ಏನೇನಾಯಿತು ಏನಿಲ್ಲ, ನನಗೆ ಯಾರ್ಯಾರು ಬಂದರು, ಯಾರ್ಯಾರು ಲೈಫಲ್ಲಿ ಸಿಕ್ಕಿದ್ರು, ಅವ್ರು ಎಂತೆಂಥ ಮನುಷ್ಯರು, ಈಗ ಪಾಲಿಟಿಷಿಯನ್ಸೇ ಆಗಿರ್ಬೋದು, ಅವ್ರ ಜೀವನ ಹೆಂಗಿರುತ್ತೆ. ಯಾಕಂದರೆ ಹೊರಗಡೆ ನಿಂತ್ಕೊಂಡು ಅಣ್ಣ ಅಣ್ಣ ಅಂತ ಹೋಗೋದೊಂದು ಲೈಫು. ಅವ್ರ ನಿಜವಾದ ಜೀವನ ನೋಡಿದ್ರೆ ನೆಕ್ಸ್ಟ್ ಹೇಳ್ತೀರಾ ಬಂದು, ಅಪ್ಪ ನನಗಿದೆಲ್ಲ ಬೇಕಾ ಅಂತ. ಅಂಥವ್ರನ್ನ ನಾವು ಇವತ್ತು ಪವರಲ್ಲಿ ಇಟ್ಕೊಂಡು ನಾವು ಬೇಡ ಇರಲಿ. ಸೊ ಭಾಳಷ್ಟು ಕೆಲಸಗಳಿದೆ, ಮಾಡೋವಂಥದ್ದಕ್ಕೆ ಭಾಳಷ್ಟು ಕೆಲಸ ಇದೆ. ನಾನು ಇನ್ನು ಮುಂದೆ ಇದ್ದೀನಿ. ಇವತ್ತೊಂದು ಸಣ್ಣ ಒಂದು ಟೆಕ್ನಾಲಜಿ ಮುಖಾಂತರ ನಾವು ಮುಂದೆ ಬರ್ತಾಯಿದ್ದೀವಿ. ನಮ್ಮ ಲಿಮಿಟೇಷನ್ಸ್ ಏನಿದೆ ಅದರಲ್ಲೇ ನಾವು ಮಾಡೋಣ. ಎಷ್ಟು ಚೇಂಜ್ ಮಾಡೋಕ್ಕಾಗುತ್ತೋ, ಎಷ್ಟು ಸುಧಾರಣೆ ಮಾಡೋಕ್ಕಾಗುತ್ತೋ, ಎಷ್ಟು ಕಂಟ್ರೋಲ್ ಮಾಡೋಕ್ಕಾಗುತ್ತೋ ನಮ್ಮ ಸುಧಾರಣೆ ನಮ್ಮ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದಲ್ಲಿ ತಮ್ಮ ಮುಂದೆ ನಾಡಿದ್ದು ಬರ್ತೀನಿ. ತುಂಬ ಧನ್ಯವಾದ ಕೇಳಿದ್ದಕ್ಕೆ. ಹಿಂಗೆ ಆಶೀರ್ವಿಸ್ತಾಯಿರಿ, ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ದೆಲ್ಲರದ್ದು ಸಪೋರ್ಟ್ ನನಗೆ ಬೇಕಾಗಿದೆ. ಒಂದು ದಿನ ಕೇಳ್ತೀನಿ, ನಾನು ಹೇಳಿದ್ದೀನಿ, ಒಂದು ದಿನ ಖಂಡಿತ ನಾನು ನಿಮ್ಮ ಹತ್ರ ಕೇಳ್ತೀನಿ ಯಾವ ಥರ ತಮ್ಮಿಂದ ಸಪೋರ್ಟ್ ಬೇಕು, ತಾವು ಯಾವ ಥರ ಒಂದು ಲೆವೆಲಲ್ಲಿ ನೆಕ್ಸ್ಟ್ ಲೆವೆಲಿಗೆ ಹೋಗಬೇಕಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.